अधमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇರೋರು ರಾಜನ್. ನಿಮಗೆಲ್ಲ ತಿಳಿದಂತೆ ನಮ್ಮ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಸಿಡ್ನಿ ಮಹಾನಗರದ ಗ್ಲೇಡ್ಸ್ವಿಲ್ ಬಡಾವಣೆಯಲ್ಲಿರುವಂಥ 2RRR ರೇಡಿಯೋ ಕ್ಷೇತ್ರದಿಂದ 88.5 FM ತರಂಗಾಂತರದ ಮೂಲಕ ಮೂಡಿಬರುತ್ತೆ. ಮತ್ತು ನಮ್ಮ ಕಾರ್ಯಕ್ರಮ ಅಂತರ್ಜಾಲದಲ್ಲೂ ಲಭ್ಯ. ಇವಾಗೆಲ್ಲರೂ ಅಂತರ್ಜಾಲದಲ್ಲೇ ಕೇಳ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ. ನಮ್ಮ ಈ ಕಾರ್ಯಕ್ರಮ ಮುಗಿದ 2-3 ದಿನದಲ್ಲೇ ನಾವು ಆಡಿಯೋ ಫೈಲ್ನ ನಮ್ಮ ಫೇಸ್ಬುಕ್ ಮೇಲೆ ಮತ್ತು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರಿಂದ ನೀವು ಮತ್ತೆ ನಮ್ಮ ಕಾರ್ಯಕ್ರಮವನ್ನು ನಿಮಗೆ ವೇಳೆಯಾದಾಗ ಕೂತು ಕೇಳುವಂಥ ಅವಕಾಶವೇ. ಆದರೆ ನೀವು ನಮಗೆ ನಮ್ಮ ಸ್ಟುಡಿಯೋಗೆ ಫೋನ್ ಮಾಡಿ ಮಾತಾಡಿದ್ರೆ ಬಹಳ ಸಂತೋಷ. ಯಾಕೆಂತಂದರೆ ನಾವು ಏನೇ ಇಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮದ ಬಗ್ಗೆ ಅರಿವು ಉಂಟಾಗಬೇಕಾದ್ರೆ ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ಫೀಡ್ಬ್ಯಾಕ್ ಬಹಳನೇ ಮುಖ್ಯ. 9816-2777 ಇದು ನಮ್ಮ ಸ್ಟುಡಿಯೋ ನಂಬರು. ಸಿಡ್ನಿ ನಗರದಿಂದ ಮಾಡ್ತಾಯಿದ್ರೆ, ಬೇರೆ ಆಸ್ಟ್ರೇಲಿಯಾದ ಬೇರೆ ನಗರಗಳಿಂದ ಮಾಡಿದ್ರೆ 02 ಸೇರಿಸಿ, ಮತ್ತು ಹೊರದೇಶದಿಂದ ಮಾಡ್ತಾಯಿದ್ರೆ 61261 ಆಸ್ಟ್ರೇಲಿಯಾದ ಕೋಡ್, ಮತ್ತು 9816-2777 ಎಷ್ಟು ಹೇಳ್ತಾ ನಮ್ಮ ಇಂದಿನ ಕಾರ್ಯಕ್ರಮದ ವಿಶೇಷಗಳೇನು ಅಂತ ನೋಡೋಣ. ನಮಗೆ ನಟ ಸಾರ್ವಭೌಮ ರಾಜ್ಕುಮಾರ್ ಅಂದರೆ ಎಲ್ಲ ಕನ್ನಡಿಗರಿಗೂ ಬಹಳ ಹೃದಯಕ್ಕೆ ಬಹಳ ಸಮೀಪ ಅಂತ ಇಟ್ಕೊಳ್ಳಿ. ನಟ ಸಾರ್ವಭೌಮ ಹೇಗೆ ಆ ಹೆಸರು ಬಂತು ಅನ್ನೋ ಒಂದು ಅಂಕಣವನ್ನು ಗಣೇಶ್ ಪ್ರಸಾದ್ ಅವರು ಇಂದು ತರ್ತಾ ಇದ್ದಾರೆ. ಯಾಕೆಂದರೆ ರಾಜ್ಕುಮಾರು ಹುಟ್ಟಿದ್ದು ಏಪ್ರಿಲ್ನಲ್ಲಿ, ಅವರು ಇದ್ದಿದ್ದರೆ 97 ವರ್ಷಗಳಾಗ್ತಾಯಿತ್ತು. ಅದರಿಂದ ಅವರನ್ನು ನೆನೆಸ್ಕೋತಾ ಈ ಅಂಕಣವನ್ನು ನಾವು ತರ್ತಾ ಇದ್ದೇವೆ. ಗಣೇಶ್ ಪ್ರಸಾದ್ ಅವರು ಸಾದರಪಡಿಸೋದು. ಅದು ಅಲ್ಲದೆ ನೀವು ಯಾವುದೇ ಭಾರತದ ಟಿ ವಿ ಚಾನಲ್ಗೆ ಹೋಗಿ, ರೇಡಿಯೋ ಚಾನಲ್ಗೆ ಹೋಗಿ, ಅಥವಾ ಬೇರೆ ಇನ್ನೆಲ್ಲರೂ ಭಾರತದ ವಿಷಯನ ಕೇಳಿ ಎಲ್ಲರೂ ಮಾತಾಡ್ತಾ ಇರೋದು ಇಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂಥ ಚುನಾವಣೆಗಳನ್ನು. ಅದು ಅಲ್ಲದೆ ಕೆಲವು ರಾಜ್ಯಗಳಲ್ಲಿ ಬಹಳನೇ ಕುತೂಹಲ ಕೆರಳಿಸಿದೆ. ಬೆಂಗಾಲ್, ಇಲ್ಲಿ ನಮಗೆಲ್ಲ ಆಶ್ಚರ್ಯವಾದಂಥ ಒಂದು ಸಂಗತಿ ಬರಬಹುದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಲ್ಲಿ BJP ಮತ್ತು ಮಮತಾ ಬ್ಯಾನರ್ಜಿ ಅವರ ನಡುವೆ ನಡೀತಾ ಇರುವಂಥ ಒಂದು ಬಹಳ ಮುಂಚೆನೇ ಹೇಳಿದಾಗೆ ಕುತೂಹಲ ತರುವಂಥ ಒಂದು ಎಲೆಕ್ಷನ್ ಅದು. ಇದ್ರ ಬಗ್ಗೆ ಮತ್ತು ಬೇರೆ ರಾಜ್ಯಗಳು, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ, ಇಲ್ಲೆಲ್ಲ ನಡೀತಾ ಇರುವಂಥ ಚುನಾವಣೆಗಳ ಬಗ್ಗೆ ಬೆಂಗಳೂರು ಪ್ರವಾಸ ಮಾಡ್ತಾ ಇರುವಂಥ ನಮ್ಮ ಮಹೇಶ್ ರಾವ್ ಅವರು ಅಲ್ಲಿನ ದೀಪಕ್ ರಾವ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನಿಮಗೆಲ್ಲ ಜ್ಞಾಪಕ ಇರ್ಬೋದು, ದೀಪಕ್ ರಾವ್ ಅವರು ನಮಗೆ ಯಾವಾಗಲೂ ಬಹಳ ಸುಂದರವಾದಂಥ ಅಂಕಣಗಳನ್ನು ತಂದರು. ಮಹಾಭಾರತದ ಮೇಲೆ, ರಾಮಾಯಣದ ಮೇಲೆ, ಬೇರೆ ವಿಷಯಗಳ ಮೇಲೂ ಸಹ ಅವರ ಅರಿವು ಬೇರೆ ಎಲ್ಲತ್ರಲ್ಲೂ ನಮಗೆ ಬಹಳನೇ, ನಮ್ಮ ಕಾರ್ಯಕ್ರಮಕ್ಕೆ ಬಹಳನೇ ಕೊಡುಗೆ ಬಂದಿವೆ ಅವರಿಂದ ಕೇಳೋಣ ಹೇಗೆ ಈ ಎಲೆಕ್ಷನ್ಸ್, ಇದು ಚುನಾವಣೆಗಳಲ್ಲಿ ಹೇಗೆ ನಡೆಯುತ್ತೆ, ಹೇಗಾಗಬಹುದು ಮುಂದೆ ಫಲಿತಾಂಶಗಳು ಅಂತಂದ್ಬಿಟ್ಟು. ಇವತ್ತೇ ಹೊರಗೆ ಬರೋ ಹಾಗೆ ಕಾಣುತ್ತೆ ಫಲಿತಾಂಶಗಳು. 4ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಅವರು ಟಿ ವಿ ಮುಂದೆ, ರೇಡಿಯೋ ಮುಂದೆ ಕೂತ್ಕೊಂಡು ಭಾರತದಲ್ಲಿ ಕೇಳ್ತಾ ಇದ್ದಾರೆ ಅಂತ ನಂದು ಮನೋಭಾವ. ನಾವು ಇಲ್ಲಿ ಕೂತ್ಕೊಂಡು ಕೇಳೋಣ ಇವರ
ದೀಪಕ್ ರಾವ್ ಅವರ ಏನು ಹೇಳ್ತಾರೆ ಅನ್ನೋದನ್ನು. ಅದಲ್ಲದೆ ರಾಜ್ಕುಮಾರನ್ ನೆನೆಸ್ಕೊಂಡು ಅದರಿಂದ ರಾಜ್ಕುಮಾರ್ ನಟಿಸಿರುವಂಥ ಹಲವಾರು ಚಿತ್ರಗಳ ಸುಂದರವಾದಂಥ ಗೀತೆಗಳನ್ನು ಕೇಳೋಣ. ರಾಜ್ಕುಮಾರ್ ಅವರು ಬರೀ ನಟನೆ ಒಂದೇ ಅಲ್ಲ, ಅವ್ರ ಗಾಯನನೂ ಬಹಳನೇ ಉತ್ಕೃಷ್ಟ. ಅವ್ರಿಗೆ ಮುಂಚೆ ಎಲ್ಲ ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಧ್ವನಿ ಕೊಡ್ತಾಯಿದ್ರು, ಬಹಳ ಅವ್ರಿಗೆ ಧ್ವನಿ ಹೊಂದ್ಕೋತಾ ಇತ್ತು ಅಂತ ಇಟ್ಕೊಳ್ಳಿ. ಅದರಿಂದನೇ ಆ ಧ್ವನಿನ ಯಾವಾಗಲೂ ಪಿ ಬಿ ಶ್ರೀನಿವಾಸ್ ಅವರೇ ಹಾಡ್ತಾಯಿದ್ರು ಹಿನ್ನೆಲೆ ಗಾಯಕರಾಗಿ. ಆದರೆ ರಾಜ್ಕುಮಾರ್ ಅವರೇ ಹಾಡಕ್ಕೆ ಪ್ರಾರಂಭ ಮಾಡಿದ್ರು. ಅವರು ನಟಿಸಿರುವಂಥ ಹಲವಾರು ಚಿತ್ರಗಳಲ್ಲಿ ಈಗ ರಾಜ್ಕುಮಾರ್ ಅವರು ಹಲವಾರು ಪ್ರಸಿದ್ಧವಾದಂಥ ಹಾಡುಗಳನ್ನು ನೀವೆಲ್ಲ ಕೇಳಿದ್ದೀರ. ಆ ರೀತಿಯಾದಂಥ ಕೆಲವು ಹಾಡುಗಳನ್ನು ಸಹ ಕೇಳೋಣ. ಮೊದಲನೇದಾಗಿ ಕೇಳೋಣ ಗಣೇಶ್ ಪ್ರಸಾದ್ ಅವರು ಸಾದರಪಡಿಸ್ತಾ ಇರುವಂಥ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬದ ಸಂದರ್ಭವನ್ನು ನೆನೆಸ್ಕೊಂಡು ಇದು ತಗೊಳ್ಳಿ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವನುಳಿಸಿ ಶಾಂತಿಯ ನೆಲೆಸಲು ಬಂದ ಕಿಶೋರ ರಾಜ್ಕುಮಾರ್. ಈ ಹಾಡನ್ನ ನೀವೆಲ್ಲ ಕೇಳಿರಬಹುದು. ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಹೃದಯ ಸಾಮ್ರಾಟ. ಈಗ ನಿರೂಪಣೆ ನಾನು ಗಣೇಶ್ ಪ್ರಸಾದ್. ನಿನ್ನೆ ಶುಕ್ರವಾರ 24 ಏಪ್ರಿಲ್ 2026 ರಾಜ್ಕುಮಾರ್ ಅವರ 97ನೇ ಜನ್ಮದಿನ. ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಸಂಸ್ಕೃತಿ, ಸಿನಿಮಾ ಮತ್ತು ಜನಮನಗಳಲ್ಲಿ ಅಳಿಯದ ಗುರುತು ಬರೆದ ಮಹಾನ್ ಕಲಾವಿದ. ಅವರ ಜೀವನ, ವ್ಯಕ್ತಿತ್ವ ಮತ್ತು ಕಲೆ ಇವೆಲ್ಲವೂ ಸೇರಿ ಅವರನ್ನು ಅಣ್ಣಾವರು ಎಂಬ ಅಪ್ರತಿಮ ಸ್ಥಾನಕ್ಕೆ ಏರಿಸಿವೆ. ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಕನ್ನಡದ ಧ್ರುವತಾರೆ. ಡಾಕ್ಟರ್ ರಾಜ್ಕುಮಾರ್ ಜನಿಸಿದ್ದು 24 ಏಪ್ರಿಲ್ 1929 ಮತ್ತು ಇವರು ದೈವಾಧೀನರಾಗಿದ್ದು 12 ಏಪ್ರಿಲ್ 2006. ಕನ್ನಡ ಚಲನಚಿತ್ರರಂಗದ ಅತ್ಯಂತ ಪ್ರಭಾವಿ ನಟ, ಗಾಯಕ ಮತ್ತು ಸಂಸ್ಕೃತಿಯ ಪ್ರತೀಕ. 5 ದಶಕಗಳ ಕಾಲ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನಸ್ಸಿನಲ್ಲಿ ಅಳಿಯದ ಸ್ಥಾನ ಪಡೆದವರು. ಬಾಲ್ಯ ಮತ್ತು ರಂಗಭೂಮಿ ಬದುಕಿನ ಆರಂಭ ಮೈಸೂರು ಸಂಸ್ಥಾನದ ಗಾಜನೂರಿನಲ್ಲಿ ಮುತ್ತುರಾಜು ಎಂಬ ಹೆಸರಿನಲ್ಲಿ ಜನಿಸಿದ ಅವರು ರಂಗಭೂಮಿ ಕಲಾವಿದರಾದ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಅವರ ಪ್ರಭಾವದಲ್ಲಿ ಬೆಳೆದರು. ಗುಬ್ಬಿ ಕಂಪನಿಯ ನಾಟಕಗಳಲ್ಲಿ ಬಾಲಪಾತ್ರಗಳಿಂದ ಆರಂಭವಾದ ಅವರ ಕಲಾಜೀವನ ನಂತರವೇ ಸಿನಿಮಾ ಲೋಕಕ್ಕೆ ದಾರಿ ಮಾಡಿಕೊಟ್ಟಿತು. ಚಿತ್ರರಂಗಕ್ಕೆ ಪ್ರವೇಶ ಮತ್ತು ಸಾಧನೆಗಳು ನೋಡೋಣ. 1954ರಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ನಾಯಕನಾಗಿ ಪರದೆ ಮೇಲೆ ಕಾಣಿಸಿಕೊಂಡ ರಾಜ್ಕುಮಾರ್ ಅವರು ಶೀಘ್ರದಲ್ಲೇ ನಟ ಸಾರ್ವಭೌಮ ಎಂಬ ಬಿರುದಿಗೆ ತಕ್ಕಂತೆ ತಮ್ಮ ಅಭಿನಯದ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. ರಾಜ್ಕುಮಾರ್ ಅವರ ಪ್ರಮುಖ ಸಾಧನೆಗಳು ಅಂದರೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸಿರುವುದು, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಕರ್ನಾಟಕ ರತ್ನ ಸೇರಿದಂತೆ ಅನೇಕ ಗೌರವಗಳು, ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಮತ್ತು ಹಂಪಿ ವಿಶ್ವವಿದ್ಯಾನಿಲಯದ ನಾಡೋಜ ಪದವಿ. ನಾನು ಕೂಡ ಮೈಸೂರಿನಲ್ಲಿ ನಡೆದ ಕಾನ್ವೊಕೇಶನ್ಗೆ ಹೋಗಿದ್ದೆ ಹಾಗೂ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಆದ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೆ ಎಂದು ಹೇಳಲು ನನಗೆ ಬಹಳ ಸಂತೋಷವಾಗುತ್ತದೆ. ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಚಿತ್ರದ ಅಭಿನಯವನ್ನು ಫೋರ್ಬ್ಸ್ ಪತ್ರಿಕೆ ಕೂಡ ಅತ್ಯುತ್ತಮ 25 ಅಭಿನಯಗಳಲ್ಲಿ ಒಂದಾಗಿ ಗುರುತಿಸಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹಿಟ್ ಚಿತ್ರಗಳ ಮುಖ್ಯ ಹೈಲೈಟ್ಸ್ ನೋಡೋಣ. ಬೇಡರ ಕಣ್ಣಪ್ಪ 1954 ಡಾಕ್ಟರ್ ರಾಜ್ಕುಮಾರ್ ಅವರ ನಟನಾ ಜೀವನಕ್ಕೆ ಭದ್ರವಾದ ಅಡಿಗಲ್ಲು. ಕನ್ನಡದಲ್ಲಿ ಮೊದಲನೆಯ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಚಿತ್ರ. ಶಿವಭಕ್ತ ಕಣ್ಣಪ್ಪನ ತ್ಯಾಗ, ಭಕ್ತಿ ಮತ್ತು ಭಾವನಾತ್ಮಕ ಶಕ್ತಿಯ ಪ್ರದರ್ಶನ. ಸತ್ಯ ಹರಿಶ್ಚಂದ್ರ 1965 ರಾಜ್ಕುಮಾರ್ ಅವರ ಅತ್ಯಂತ ಭಾವನಾತ್ಮಕ ಮತ್ತು ಶ್ರೇಷ್ಠ ಅಭಿನಯಗಳಲ್ಲಿ ಒಂದು. ರಾಜ ಹರಿಶ್ಚಂದ್ರನ ಸತ್ಯನಿಷ್ಠೆ, ಧರ್ಮನಿಷ್ಠೆ ಮತ್ತು ತ್ಯಾಗದ ಕಥೆ. ರಾಷ್ಟ್ರಪತಿ ಚಿನ್ನದ ಪದಕ ಪಡೆದ ಚಿತ್ರ. ಕಸ್ತೂರಿ ನಿವಾಸ 1971 ಸಮಾಜಮುಖಿ ಕಥೆಯಲ್ಲಿನ ಅಣ್ಣಾ ಅವರ ತರ ಅತ್ಯಂತ ಗಾಢ ಮನಮುಟ್ಟುವ ಅಭಿನಯ. ದಾನಶೀಲ ಉದ್ಯಮಿಯ ಜೀವನದ ಏರುಪೇರುಗಳು ಮತ್ತು ಅಂತ್ಯದ ದುರಂತ. ಕನ್ನಡ ಸಿನಿಮಾದಲ್ಲಿ ಕ್ಲಾಸಿಕ್ ಎಂದು ಪರಿಗಣಿಸಲ್ಪಡುವ ಚಿತ್ರ. ಬಂಗಾರದ ಮನುಷ್ಯ 1972
ಗ್ರಾಮೀಣ ಬದುಕಿನ ಮೌಲ್ಯಗಳು, ಕೃಷಿ ಮತ್ತು ಕುಟುಂಬದ ಮಹತ್ವವನ್ನು ತೋರಿಸಿದ ಚಿತ್ರ. 2 ವರ್ಷಗಳ ಕಾಲ ನಿರಂತರ ಪ್ರದರ್ಶನ, ಕನ್ನಡದ ಅತಿದೊಡ್ಡ ಬ್ಲಾಕ್ ಬಸ್ಟರ್ಗಳಲ್ಲಿ ಒಂದು. ಫೋರ್ಬ್ಸ್ ಪತ್ರಿಕೆಯ ಪ್ರಕಾರ ಭಾರತೀಯ ಸಿನಿಮಾದ 25 ಅತ್ಯುತ್ತಮ ಅಭಿನಯಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟ ಸಿನಿಮಾ. ಗಂಧದ ಗುಡಿ 1973, ಕಾಡು ಪರಿಸರ ಸಂರಕ್ಷಣೆ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧದ ಹೋರಾಟದ ಕಥೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಒಟ್ಟಿಗೆ ನಟಿಸಿದ ಐಕಾನಿಕ್ ಚಿತ್ರ. ಕರ್ನಾಟಕದ ಅರಣ್ಯ ಪರಂಪರೆಯ ಸ್ಮರಣೀಯ ಚಿತ್ರಣ. ಸಂಪತ್ತಿಗೆ ಸವಾಲ್ 1974, ಜಮೀನ್ದಾರನ ದೌರ್ಜನ್ಯಕ್ಕೆ ವಿರುದ್ಧವಾಗಿ ನಿಲ್ಲುವ ಸಾಮಾನ್ಯ ಕಾರ್ಮಿಕನ ಪಾತ್ರದಲ್ಲಿ ಅಣ್ಣಾವರ ಶಕ್ತಿಯುತ ಅಭಿನಯ, ಸಾಮಾಜಿಕ ನ್ಯಾಯ, ಶೋಷಣೆ ಮತ್ತು ಹೋರಾಟದ ಬಲವಾದ ಸಂದೇಶ. ಇನ್ನೂ ಕೆಲವು ಜನಪ್ರಿಯ ಹಿಟ್ ಚಿತ್ರಗಳು ಈ ರೀತಿ ಇದೆ. ಮಯೂರ 1976, ರಾಜವಂಶದ ಕಥೆ, ಶೌರ್ಯ ಮತ್ತು ಧರ್ಮದ ಮೌಲ್ಯಗಳು. ಶಂಕರ್ ಗುರು 1978, 3 ಪಾತ್ರಗಳಲ್ಲಿ ರಾಜ್ಕುಮಾರ್ ಅವರ ಅದ್ಭುತ ಅಭಿನಯ. ಸನಾದಿ ಅಪ್ಪಣ್ಣ 1977, ನಾದ ಸಂಗೀತ, ಭಾವನಾತ್ಮಕ ಕಥೆ ಮತ್ತು ಅದ್ಭುತ ನಾದಸ್ವರ. ಶ್ರೀ ಕೃಷ್ಣದೇವರಾಯ 1970, ವಿಜಯನಗರದ ಸಾಮ್ರಾಜ್ಯದ ವೈಭವದ ಚಿತ್ರಣ. ಭಕ್ತ ಕುಂಬಾರನ ಭಕ್ತಿಯ ಚಿತ್ರಣ. ಶ್ರೀನಿವಾಸ ಕಲ್ಯಾಣ, ರಾಜ್ಕುಮಾರ್ ಅವರು ಶ್ರೀನಿವಾಸನಾಗಿ ಅಭಿನಯಿಸಿದ ಸಿನಿಮಾ. ಗಾಯನ ಮನಸೂರೆಗೊಂಡ ಮತ್ತೊಂದು ಮುಖ. ರಾಜ್ಕುಮಾರ್ ಅವರು ಕೇವಲ ನಟರಲ್ಲ, ಹೃದಯ ಸ್ಪರ್ಶಿ ಗಾಯಕರೂ ಕೂಡ. ಹೆಚ್ಚಿನ ಹಾಡುಗಳು ಹೃದಯದಿಂದ ಬಂದವು ಎಂಬಂತೆ ಅವರ ಗಾಯನದಲ್ಲಿ ಭಾವ, ಶುದ್ಧತೆ ಮತ್ತು ಕನ್ನಡದ ಮಣ್ಣಿನ ವಾಸನೆ ಇತ್ತು. ಅನೇಕ ಭಕ್ತಿಗೀತೆಗಳು, ಜನಪದ ಗೀತೆಗಳು ಮತ್ತು ಚಿತ್ರಗೀತೆಗಳು ಇಂದಿಗೂ ಜನಪ್ರಿಯ. ವ್ಯಕ್ತಿತ್ವ, ನೈತಿಕತೆ ಮತ್ತು ಸರಳತೆಯ ಪ್ರತೀಕ. ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವವೇ ಅವರ ದೊಡ್ಡ ಶಕ್ತಿ. ಅವರಲ್ಲಿ ಕಂಡ ಗುಣಗಳು: ಸದಾ ಬಿಳಿ ಉಡುಪು, ಸರಳ ಜೀವನ, ಅಧಿಕಾರದ ಆಸೆಯಿಲ್ಲದ ನೈತಿಕ ನಡವಳಿಕೆ, ಜಾತಿ ಧರ್ಮಗಳಾಚಿನ ಮಾನವೀಯತೆ, ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಅಸಾಧಾರಣ ಬದ್ಧತೆ. ಅವರ ಅಭಿಮಾನಿಗಳು ಕೇವಲ ಸಿನಿಮಾ ಅಭಿಮಾನಿಗಳಲ್ಲ, ಅವರು ಕನ್ನಡದ ಅಭಿಮಾನಿಗಳೂ ಆಗಿದ್ದರು. ಕನ್ನಡ ಸಂಸ್ಕೃತಿಗೆ ರಾಜ್ಕುಮಾರ್ ಅವರ ಕೊಡುಗೆ ಏನೆಂದರೆ, ಗೋಕಾಕ್ ಚಳುವಳಿಯಲ್ಲಿ ಸಕ್ರಿಯ ಬೆಂಬಲ ಸೂಚಿಸಿ ಭಾಗವಹಿಸಿದ್ದು, ಕನ್ನಡದ ಗೌರವಕ್ಕಾಗಿ ಜೀವನ ಪರ್ಯಂತ ಹೋರಾಟ, ಜನಪದ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೌಲ್ಯಗಳನ್ನು ಚಿತ್ರದಲ್ಲಿ ಜೀವಂತಗೊಳಿಸಿದ ಕಲಾವಿದ. ಅವರ ಚಿತ್ರಗಳಲ್ಲಿನ ಜನಪದ ಅಂಶಗಳ ಕುರಿತು ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ಡಿ ಸಂಶೋಧನೆಯೂ ನಡೆದಿದೆ. ಅಪಹರಣ ಮತ್ತು ಜನಮನದ ಪ್ರೀತಿ. 2000ರಲ್ಲಿ ವೀರಪ್ಪನ್ ಅಪಹರಿಸಿದಾಗ 108 ದಿನಗಳ ಕಾಲ ಕರ್ನಾಟಕ ರಾಜ್ಯವೇ ಕಂಗಾಲಾಗಿತ್ತು. ಅವರ ಬಿಡುಗಡೆಗೆ ಜನರು ತೋರಿದ ಪ್ರೀತಿ, ಕಾಳಜಿ ಮತ್ತು ಏಕತೆ ಕನ್ನಡಿಗರ ಹೃದಯದಲ್ಲಿ ಅವರ ಸ್ಥಾನ ಎಷ್ಟು ದೊಡ್ಡದು ಎಂಬುದಕ್ಕೆ ಸಾಕ್ಷಿ. ಅಮರವಾದ ಅಣ್ಣಾ ಅವರು 2006ರಲ್ಲಿ ಅವರು ಅಗಲಿದರು. ರಾಜ್ಕುಮಾರ್ ಅವರ ಕಲೆ, ಮೌಲ್ಯಗಳು ಮತ್ತು ಕನ್ನಡದ ಮೇಲಿನ ಪ್ರೀತಿ ಇಂದಿಗೂ ಜೀವಂತ. ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಮನಸ್ಸಿನಲ್ಲಿ ಕಲಾವಿದ, ಸಂತ, ಪ್ರೇರಣೆ, ಅಭಿಮಾನ ಎಲ್ಲವೂ ಆಗಿ ಉಳಿದಿದ್ದಾರೆ. ನಾವು ಅದೃಷ್ಟಶಾಲಿಗಳು ಎಂದೇ ಹೇಳಬೇಕು. ರಾಜ್ಕುಮಾರ್ ಅವರ ಜೀವನದ ಸಮಯದಲ್ಲೇ ನಾವು ಇದ್ದು ಅವರ ಸಿನಿಮಾಗಳನ್ನು ನೋಡಿ ಆನಂದಿಸುತ್ತಿದ್ದೇವೆ. ಧನ್ಯವಾದಗಳು. ನಮಸ್ಕಾರ. ಆ ಅಂಕಣವನ್ನು ತಂದ ಗಣೇಶ್ ಪ್ರಸಾದ್ ನಮ್ಮ ಮುಂದೆನೆ ಕೂತಿದ್ದಾರೆ ಇವಾಗ. ಗಣೇಶ್, ನಾನು ನೋಡಿ ಅಣ್ಣ ಅವ್ರನ್ನು ಒಂದ್ಸಲ ನೋಡಿದ್ದೀನಿ. ಅದೇ ನಾನು 7ನೇ ಕ್ಲಾಸ್ನಲ್ಲಿ ಇದ್ದಾಗ, 7ನೇ ಕ್ಲಾಸ್ ಇದ್ದಾಗ ಅಂತ ಹೇಳಿದ್ರು. ಇಲ್ಲ ಸಲ ಅಲ್ಲ, ಹಾಗಿದ್ರೆ 2 ಸಲ. ಅದಕ್ಕೆ ಮುಂಚೆ ನಾನು 7ನೇ ಕ್ಲಾಸಲ್ಲೋ 8ನೇ ಕ್ಲಾಸಲ್ಲೋ ಇದ್ದಾಗ ಶ್ರೀರಂಗಪಟ್ಟಣದಲ್ಲಿದ್ವಿ. ಅವಾಗ ಮಯೂರ ಚಿತ್ರದ ಶೂಟಿಂಗ್ ಆಗ್ಬೇಕಾಗಿತ್ತು. ಅದರಲ್ಲಿ ಈ ಓ ರಾಜ ಓ ರಾಣಿ ಅಂತ ಒಂದು ಹಾಡು ಬರುತ್ತೆ, ನಿಮಗೆ ಗೊತ್ತಿರ್ಬೋದು. ಅದರಲ್ಲಿ ಹೀರೋಯಿನ್ ಮಯೂರ ಅವನ ಹೆಂಡತಿ ಆಗಿರ್ಲಿಲ್ಲ ಅನ್ಸುತ್ತೆ, ಪ್ರೇಯಸಿ ಏನೋ ಅವಾಗ ಇನ್ನೊಂದು, ಅಥವಾ ರಾಣಿ. ಅವಳನ್ನ ಬಿಟ್ಟು ಅವಳು ದೋಣಿ ಒಳಗೆ ಕೂತ್ಕೊಂಡು ಹೋಗ್ತಾಳೆ ನದಿಯಿಂದ. ಇವ್ರು ಆಮೇಲೆ ವಾಪಸ್ ಬರ್ತಾನೆ. ಆ ದೃಶ್ಯಕ್ಕೆ ಚಿತ್ರೀಕರಣ ಆಗಬೇಕಾಗಿತ್ತು. ಅದು ಶ್ರೀರಂಗಪಟ್ಟಣದಲ್ಲಿ ನಮ್ಮ ಸ್ಕೂಲ್ ಪಕ್ಕದಲ್ಲೇ ಇದ್ದ ಕಾವೇರಿ ನದಿನಲ್ಲಿ ಆಯಿತು.
ದಡದಲ್ಲಿ. ಅವಾಗ ನಾವೆಲ್ಲ ಚಿಕ್ಕ ಹುಡುಗರು ಓಡ್ ಹೋಗಿದ್ವಿ. ಆಮೇಲೆ ರಾಜ್ಕುಮಾರ್ ಮಯೂರನ್ ಡ್ರೆಸ್ ಹಾಕೊಂಡು ನದಿ ದಡದಿಂದ ಅವರ ಕಾರ್ಗೆ ವಾಪಸ್ ಬಂದ್ರು. ನಾವು ಅವಾಗೆಲ್ಲ ನೋಡ್ಬಿಟ್ಟು ಎಲ್ಲರಿಗೂ ರಾಜ್ಕುಮಾರ್ ಟಾಟಾ ಮಾಡಿದ್ವಿ. ಅದು ಒಂದ್ಸಲ ರಾಜ್ಕುಮಾರ್ನ ನೋಡಿದ್ದು. ಎರಡನೇ ಸಲ ರಾಜ್ಕುಮಾರ್ದು ಕಾನ್ವೊಕೇಶನ್ ಡಾಕ್ಟರೇಟ್ ಬಂತಲ್ಲ, ಅವಾಗ ಮೈಸೂರು ವಿಶ್ವವಿದ್ಯಾನಿಲಯ ಕ್ರಾಫರ್ಡ್ ಹಾಲ್ ನಲ್ಲಿ, ಅದು ಕ್ರಾಫರ್ಡ್ ಹಾಲ್ ಇಲ್ಲ ಅದು ಪಬ್ಲಿಕ್ ಇದರಲ್ಲಿ ಆಗಿದ್ದು, ಓಪನ್ ಏರ್ ಥಿಯೇಟರ್ ಅಲ್ಲಿ. ಎಲ್ಲರೂ ರಾಜ್ಕುಮಾರ್ಗೆ ಹಾಡು 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 ಅಂತ ಕೇಳ್ತಾ ಇದ್ರು. ರಾಜ್ಕುಮಾರ್ ಅವರು ಬಹಳ ಗಂಭೀರವಾಗಿ ಹಾಡು ಈ ಸಮಯದಲ್ಲಿ ಬೇಡ, ಇನ್ನೊಂದ್ಸಲ ಹಾಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಟ್ಟು ಅವ್ರು ಹೋಗಿ ಅವ್ರ ಜಾಗ ಕೂತ್ಕೊಂಡ್ಬಿಟ್ರು. ನೀವು ಹೇಳಿದ್ರಿ, ನನಗೂ ಅಷ್ಟೇ ಹಾಗೆ ಅನ್ಸುತ್ತೆ. ಅವರ ಧ್ವನಿ, ಅವರ ನಟನೆ ಎಷ್ಟು ಉತ್ಕೃಷ್ಟವಾಗಿತ್ತು, ಅಷ್ಟ ಧ್ವನಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬೇರೆ ಬೇರೆ ಭಾವಗಳನ್ನ ಅವ್ರ ಧ್ವನಿಯಲ್ಲೇ ತೋರಿಸ್ತಾ ಇದ್ರು. ಇವಾಗ ಒಂದು ಅವರೇನೆ ನಟಿಸಿರುವಂತಹ ಚಿತ್ರದ ಒಂದು ಸುಂದರವಾದಂತಹ ಗೀತೆ, ಇದನ್ನೆಲ್ಲರೂ ಕೇಳಿದ್ದೀರಾ ನೀವು? ಇದು ತಗೊಳ್ಳಿ, ಎಲ್ಲೆಲ್ಲಿ ನೋಡಲಿ. ನದಿಯಲ್ಲಿ ಕಾಣುವೆ ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ. ವಿರಹದ ನೋವ ಮರೆಯಲಿ ಜೀವ ಹೂವು ಗಂಧ ಸೇರಿದಂತೆ ಪ್ರೇಮದಿಂದ ನಿನ್ನ ಸೇರುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ.
ಈ ಹಾಡು ಬಹಳನೇ ಪಾಪ್ಯುಲರ್ ಅಲ್ವಾ? ಹೌದು, ಅತ್ಯಂತ ಜನಪ್ರಿಯ ಹಾಡು ಇದು. ಒಳ್ಳೆ ಒಂದು ಕ್ಯಾರಿಯೋಕಿ ಬಹಳ ಪಾಪ್ಯುಲರ್ ಸಾಂಗ್ ನೋಡಿ ರಾಜ್. ಈ ಹಾಡು ಎಷ್ಟು ಚಿಯರ್ಫುಲ್ ಆಗಿದೆ, ಈ ಮ್ಯೂಸಿಕ್ ಅಷ್ಟೇ ಚಿಯರ್ಫುಲ್ ಆಗಿದೆ. ಅಂಡ್ ಕೇಳ್ತಾ ಇದ್ರೆ ಒಂಥರ ಸಂತೋಷ ಆಗುತ್ತೆ. ಈಗ ನಮ್ಮ ಸ್ಪಾನ್ಸರ್ ಸಂದೇಶದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. Hi, I'm Igor Lihorovich of Take Care of Books. We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organisations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. Are piano triple plays sweet music to your ears? If so, then tune your diaries into this fabulous keynote event. 3 talented pianists, 1 grand piano, and 1 stunning evening of superb piano experience. It's all part of the City of Ryde's musical series, Rhythms of Ryde, and this time it's the grand piano. And one more thing, there's no charge. It's on Saturday, the 21st of February at 7 p.m. at Lachlan's Line Auditorium, Lachlan's Line Square, Jarvis Circuit, North Ryde. And please note, take the Halifax Street exit and not Delhi Road. And please ensure you arrive 15 minutes before the concert start time. For more information, search Rhythms of Ryde, the Grand Piano, City of Ryde, or phone the City of Ryde on 9952 8222. Every Friday night on 2RRR 88.5 FM is Virtual Unreality, your virtually unreal contemporary mix of rock, pop, blues, country, and God help us, even jazz. And when we have guests, our style is to hang out in the studio, play records and talk shit. So don't forget, kick off the weekend in the bestest possible way with Virtual Unreality, Friday nights 1900 on 2RRR 88.5 or streaming from 2rrr.org.au. Dig it. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಎಲ್ಲರೂ ನಾನು ಗಣೇಶ್ ಪ್ರಸಾದ್ ನಾನು ಮುಂಚೆನೇ ಹೇಳಿದಾಗೆ ಭಾರತದಲ್ಲಿ ನಡೀತಾ ಇರುವಂಥ ರಾಜ್ಯಗಳಲ್ಲಿ ನಡೀತಾ ಇರುವಂಥ ಒಂದು ಚುನಾವಣೆಗಳ ಬಗ್ಗೆನೇ ಎಲ್ಲರದ್ದು ಗಮನ. ಹೌದು, ಅದರಲ್ಲೂ ನಂದ್ ಗಮನ ಜಾಸ್ತಿ. ಅದು ಸರಿ, ಎಲ್ಲರದ್ದು. ನಾನು ಬಹಳ ಕುತೂಹಲದಿಂದ ನೋಡ್ತಾ ಇದ್ದೀನಿ. ಅದರಲ್ಲೂ ಬೆಂಗಾಲದಲ್ಲಿ ಏನಾಗುತ್ತೆ ಅಂತ. ಅದರಿಂದ ನಾನು ಇಂದಿನ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆನೆ ನಮ್ಮ ಬೆಂಗಳೂರು ಪ್ರವಾಸ ಕೈಗೊಂಡಿರುವಂತಹ ನಮ್ಮ ಸಿಡ್ನಿ ಕನ್ನಡವಾಣಿಯ ಮಹೇಶ್ ರಾವ್ ಅವರು ದೀಪಕ್ ರಾವ್ ಅವ್ರ ಜೊತೆ, ಅವರು ನಿಮಗೆ ಜ್ಞಾಪಕ ಇರ್ಬೋದು, ಮಹಾಭಾರತದ ಹಲವಾರು ಸುಂದರವಾದಂತಹ ಅಂಕಣಗಳನ್ನು ತಂದ್ರು ನಮಗೆ. ಅವರಿಂದ ಕೇಳೋಣ. ಇದ ತಗೊಳ್ಳಿ, ಭಾಗ 1, ಭಾರತದ ಕೆಲವು ರಾಜ್ಯಗಳಲ್ಲಿ ನಡೀತಾ ಇರುವಂತಹ ಚುನಾವಣೆಗಳ ಬಗ್ಗೆ. ದೀಪಕ್ ರಾವ್ ಅವರು ಮಾತಾಡಿಸ್ತಾ ಇರೋರು ಮಹೇಶ್ ರಾವ್. ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಬೆಂಗಳೂರಿಂದ ಶ್ರೀ ದೀಪಕ್ ಎಂ.ಆರ್. ಅವರಿದ್ದಾರೆ. ನಮಸ್ಕಾರ ದೀಪಕ್. ನಮಸ್ಕಾರ ಮಹೇಶ್ ಅವರ. ತಮಿಳುನಾಡು, ಕೇರಳ, ಪಶ್ಚಿಮ ಬೆಂಗಾಳ, ಅಸ್ಸಾಂ ಮತ್ತು ಪುಡುಚೇರಿಯಲ್ಲಿ ವಿಧಾನಸಭೆ ಚುನಾವಣೆ ಮುಗಿದಿದೆ. ಈಗ ಎಕ್ಸಿಟ್ ಪೋಲ್ಗಳು ಹೊರಬಂದಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸುತ್ತೆ ಅಲ್ವಾ ದೀಪಕ್? ಹೌದು, ತುಂಬಾ ಕುತೂಹಲ ಮೂಡಿದೆ ಈ ಚುನಾವಣೆ. ಮತ್ತೆ ಈ ಎಕ್ಸಿಟ್ ಪೋಲ್ಗಳು ಬಹಳ ರೋಚಕವಾಗಿದೆ ಅಂತಾನೆ ಹೇಳ್ಬೋದು ಕೆಲವೊಂದು ಸ್ಟೇಟ್. ಅದೇ ನಾವು ಈಗ ಏನ್ ಮಾಡೋಣ ಅಂದ್ರೆ ಸ್ಟೇಟ್ ಬೈ ಸ್ಟೇಟ್ ಹೋಗೋಣ. ಮೊದಲನೇದಾಗಿ ಪುಡುಚೇರಿ, ಅದರಲ್ಲಿ 30 ಸೀಟ್ಗಳು, 81% ವೋಟರ್ ಟರ್ನ್ಔಟ್ ಬಂದಿದೆ. NDAಗೆ ಸ್ಲೈಟ್ ಎಡ್ಜ್. ಪ್ರಕಾರ NDA ಸರ್ಕಾರ ಮತ್ತೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ. ಜನರಲಿ ತಮಿಳುನಾಡಲ್ಲಿ ಏನಾಗುತ್ತೆ, ಪುಡುಚೇರಿಯಲ್ಲೂ ಅದೇ ಆಗೋ ಸಂಭಾವನೆ ಜಾಸ್ತಿ ಇದೆ. ಆದ್ರೆ ಇತ್ತೀಚೆಗೆ NDA ಅಲ್ಲಿ ಗೆಲ್ತಾ ಇದೆ. ಇದು ಒಂದು ಹೊಸ ಟ್ರೆಂಡ್. ಸೊ ನೋಡೋಣ ಏನಾಗುತ್ತೆ. ಯಾಕಂದ್ರೆ ವಿಜಯ್ ಅವ್ರ ಪಾರ್ಟಿ ತಮಿಳುನಾಡಲ್ಲಿ ಹೇಗ್ ಮಾಡ್ತಾರೆ ಅದರದ್ದು ಎಫೆಕ್ಟ್ ಇದ್ರ ಮೇಲೆ ತಮಿಳುನಾಡು ಬಗ್ಗೆ ಮಾತಾಡಿದಾಗ ಅದು ಮಾತಾಡೋದು. ಓಕೆ, ಖಂಡಿತ. ಆಮೇಲೆ ಅಸ್ಸಾಂ ಅಲ್ಲಿ 126 ಸೀಟ್ಗಳಿದೆ, 86% ವೋಟರ್ ಟರ್ನ್ಔಟ್ ಅಂತ ಹೇಳ್ತಾ ಇದ್ದಾರೆ. NDA 100+ ಸೀಟ್ಸ್. ಸೊ ಅಲ್ಲಿ ಪ್ರಿಟಿ ಮಚ್ ನೋನ್ ರಿಸಲ್ಟ್ ಅನ್ಸುತ್ತೆ ಅಸ್ಸಾಂ ಅಲ್ಲಿ, ಅಲ್ವಾ? ಹೌದು. ಈಗ ಎಲ್ಲಾ ರಾಜ್ಯಗಳನ್ನ ತಗೊಂಡ್ರೆ
ಕೆಲವು ರಾಜ್ಯಗಳಲ್ಲಿ ಸ್ವಲ್ಪ ಕ್ವಶನ್ ಮಾರ್ಕ್ ಇದೆ ಇನ್ನು, ಈ ಎಕ್ಸಿಟ್ ಪೋಲ್ ಕರೆಕ್ಟ್ ಆಗತ್ತಾ, ಏನಾಗ್ಬಹುದು ಅಂತ. ಆದ್ರೆ ಅಸ್ಸಾಂ ಮಾತ್ರ ಒಂದು ರಾಜ್ಯ ಮೊದಲಿನಿಂದಲೇ ಗೊತ್ತಿತ್ತು ಅಲ್ಲಿ ಬಿಜೆಪಿ ಸರ್ಕಾರನೇ ಬರೋದು ಅಂತ. ಯಾಕಂದ್ರೆ ಹಿಮಂತ ಬಿಸ್ವಾ ಶರ್ಮಾ ಅವರು ಬಹಳ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಕೇರಳಲ್ಲಿ 140 ಸೀಟು, 78% ವೋಟರ್ ಟರ್ನ್ಔಟ್. ಬಟ್ ಅಲ್ಲಿ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್, ಯಾಕಂದ್ರೆ ಇವಾಗ ರೂಲಿಂಗ್ ಪಾರ್ಟಿ LDF ಇದ್ದಾರೆ. ಇವರು ಬಿಜೆಪಿ ಅವರಿಂದ ವೋಟ್ಗಳು ಸ್ವಲ್ಪ ಸ್ಪ್ಲಿಟ್ ಆಯ್ತಾ, ಇವಾಗ UDF ಗೆಲ್ಲತ್ತೆ ಅಂತ ಹೇಳ್ತಿದ್ದಾರೆ, ಹಾಗಾಗಿ ಕಾಂಗ್ರೆಸ್ ಬರ್ಬೋದು ಅಂತ. ನಿಮ್ಗೇನ್ ಅನ್ಸುತ್ತೆ? ಅದು ಜನರಲಿ ಕೇರಳಲ್ಲಿ ಒಂದ್ಸಲ ಇವರು ಒಂದ್ಸಲ ಅವರು ಆತರ ಆಗ್ತಾ ಇರುತ್ತೆ. LDF UDF ಚೇಂಜ್ ಆಗ್ತಿರತ್ತೆ. ಸೊ ಆಂಟಿ ಇನ್ಕಮೆನ್ಸಿ ಇದೆ ಪ್ರೆಸೆಂಟ್ LDF ಗವರ್ಮೆಂಟ್ ಅಗೇನ್ಸ್ಟ್. ಸೊ UDF ಗೆಲ್ಲೋದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಇಂಪಾರ್ಟೆಂಟ್ ನೀವು ಹೇಳದಂಗೆ ಬಿಜೆಪಿ ಏನ್ ರೋಲ್ ಮಾಡುತ್ತೆ ಅಂತ. ಯಾಕಂದ್ರೆ ಬಿಜೆಪಿ ನಮ್ಗೆ ಗೊತ್ತಿರೋ ಕೇರಳ ಅಲ್ಲಿ ಶೂನ್ಯ ಆಗಿತ್ತು. ಆದ್ರೆ ಮೋದಿ ಅವ್ರು ಏನ್ ಮಾಡಿದ್ರು, ರಾಜೀವ್ ಚಂದ್ರಶೇಖರ್ ಅವ್ರ ಮಲಯಾಳಿ, ಬಟ್ ಅವರು ಈಸ್ ಅ ಬ್ಯಾಂಗ್ಳೂರಿಯನ್. ಅವ್ರು ಬೆಂಗಳೂರಲ್ಲಿ BPL ಸಂಸ್ಥೆ ನಡೆಸಿದ್ರು, ಆಮೇಲೆ ಜೂಪಿಟರ್ ಇನ್ಫೋಟೆಕ್ ಅಂತ ನಡೆಸಿದ್ರು, ಆಮೇಲೆ ಏಷ್ಯಾನೆಟ್ ನಡೆಸಿದ್ರು. ಸೊ ಅವ್ರನ್ನ IT ಮಿನಿಸ್ಟರ್ ಆಗಿದ್ರು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಆದ್ರೆ ಅವ್ರನ್ನ ಮಿನಿಸ್ಟ್ರಿಯಿಂದ ತೆಗೆದ್ಬಿಟ್ಟು ಕೇರಳ ಕಳ್ಸಿದ್ರು ಮೋದಿ ಅವರು, ಯು ಟೇಕ್ ಚಾರ್ಜ್ ಆಫ್ ದ ಪಾರ್ಟಿ ಅಂತ. ಸೊ ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅದ್ರ ಪರಿಣಾಮ ನಾವು ನೋಡಿದ್ವಿ. ಮೊನ್ನೆ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆದ್ದಿದೆ. ಅದು ಯಾರು ನಂಬಕ್ ಆಗದಿರುವಂತ ವಿಷಯ. ಆದ್ರೆ ಇದೊಂದು ಅರ್ಬನ್ ಫೆನಾಮಿನನ್. ಅಂದ್ರೆ ಅರ್ಬನ್ ನಲ್ಲಿ ಹೈಲಿ ಎಜುಕೇಟೆಡ್ ಜನ ಇರ್ತಾರೆ. ಸೊ ಅವರಿಗೆ ಬಿಜೆಪಿ ಪಾಲಿಸೀಸ್ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ. ಸೊ ಅವ್ರನ್ನ ರೀಚ್ ಮಾಡೋದು ಈಸಿ. ಸೊ ಎಲ್ಲ ಕಡೆ ಹಾಗೆ ಸ್ಟಾರ್ಟ್ ಆಯ್ತು. ಈಗ ಬೇರೆ ರಾಜ್ಯಗಳು ತಗೊಂಡ್ರು ಬಿಜೆಪಿ ಫಸ್ಟ್ ಅರ್ಬನ್ ಏರಿಯಾ ಇಂದಾನೆ ಬಂದಿದ್ದು. ಸೊ ಇಲ್ಲೂ ಅರ್ಬನ್ ಏರಿಯಾಲ್ ಇದೆ, ರೂರಲ್ ಏರಿಯಾಲ್ ಬಿಜೆಪಿ ಕೈಯಲ್ಲಿ ಆಗಲ್ಲ ಅನ್ನೋ ಒಂದು ಮಾತಿತ್ತು. ಸೊ ಅದನ್ನ ದೂರ ಮಾಡಕ್ಕೆ ರಾಜೀವ್ ಚಂದ್ರಶೇಖರ್ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಬಟ್ ಎಲ್ಲರೂ ಏನ್ ಹೇಳೋದು ಅಂದ್ರೆ ಆ ಕೆಲಸಗಳಿಂದ ವೋಟ್ಗಳು ಬರುತ್ತೆ, ಬಟ್ ಅದು ಸೀಟ್ಗಳು ಈ ಸಲ ಬರೋಲ್ಲ. ದೇ ಹ್ಯಾವ್ ಟು ವೇಟ್ ಫಾರ್ ಮೋರ್ ಟೈಮ್. ಸೊ ಈ ಒಂದು ಎಕ್ಸಿಟ್ ಪೋಲ್ ಪ್ರಕಾರ ಅದೇ ಅನ್ಸ್ತಿದೆ, UDF ಅವರು ಮತ್ತೆ ಸರ್ಕಾರ ಮಾಡ್ತಾರೆ ಅಂತ. ಈಗ ಕೆಲವ್ರು ಏನ್ ಹೇಳ್ತಿದ್ದಾರೆ ಅನಾಲಿಸಿಸ್ ಅಂದ್ರೆ, ಬಿಜೆಪಿ ಅಂಡ್ CPM ಹ್ಯಾವ್ ಎ ಅನ್ಹೋಲಿ ಅಲಯನ್ಸ್ ಅಂತ. ಅಂದ್ರೆ ಕಾಂಗ್ರೆಸ್ ನ ಸೋಲ್ಸಕ್ಕೆ ಬಿಜೆಪಿ CPM ಅನ್ಅಫಿಷಿಯಲಿ ಸೇರಿದ್ದಾರೆ. ಬಿಜೆಪಿ ತಮ್ಮ ವೋಟ್ಗಳನ್ನ ಸ್ಟ್ರಾಟಜಿಕ್ ಆಗಿ ಮುಂಚೆ ಮಾಡ್ತಿದ್ರು, ಬಿಜೆಪಿ ಅವರಿಗೆ ತುಂಬಾ ಕಮ್ಮಿ ವೋಟ್ ಇತ್ತು. ಆದ್ರೆ ಅವರು ಅವಾಗ ಕಮ್ಯುನಿಸ್ಟ್ ದ ಮೇನ್ ಎನಿಮಿ, ಕಾಂಗ್ರೆಸ್ ನ ಹೆಲ್ಪ್ ಮಾಡ್ತಿದ್ರು. ಈಗ ಕಾಂಗ್ರೆಸ್ ಇಸ್ ದ ಮೇನ್ ಎನಿಮಿ. ಯಾಕಂದ್ರೆ ನಮ್ಗೆ ಗೊತ್ತಿರೋಂಗೆ ಕಮ್ಯುನಿಸ್ಟ್ ಮೂವ್ಮೆಂಟ್ ಇಸ್ ಡೆಡ್, ಅವ್ರದ್ದು ಏನೂ ಇಲ್ಲ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಇದೇ ಸರ್ಕಾರ ಶಬರಿಮಲೆ ಇದು ಕೇಸ್ ನಡೆದಾಗ ಇಲ್ಲ ಶಬರಿಮಲೆಯಲ್ಲಿ ರೆಸ್ಟ್ರಿಕ್ಷನ್ಸ್ ತೆಗಿಬೇಕು, ಹೆಂಗಸರನ್ನ ಬಿಡ್ಬೇಕು ಅಂತ ಆರ್ಗ್ಯೂ ಮಾಡಿ ಅದರಿಂದ ದೊಡ್ಡ ಗಲಾಟೆ ಆಗಿದೆ. ಈಗ ಸಡನ್ ಆಗಿ ಚೇಂಜ್ ಮಾಡಿದ್ದಾರೆ. ಇಲ್ಲ ನಾವು ಭಕ್ತರ ಏನು ಭಾವನೆಗಳಿದೆ ಅದನ್ನ ನಾವು ತಿರಸ್ಕಾರ ಕೊಡುದು ಅಂದ್ಬಿಟ್ಟು ಕೋರ್ಟ್ ಅಲ್ಲಿ ಕೂಡ ಅಫಿಡವಿಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ನಾವು ಬ್ಯಾನ್ ಕಂಟಿನ್ಯೂ ಮಾಡೋಣ. ಅವ್ರು ಬಿಜೆಪಿದೇನೋ ಒಂದು 5 ಸೀಟ್ ಬರ್ಬೋದು ಅಂತಿದ್ದಾರೆ, ಬಟ್ ಅದು ಗೊತ್ತಿಲ್ಲ. 0 to 0 to 5 ಅಂತ ಏನಾಗುತ್ತೆ ಈ ಸಲ ಡೆಫಿನೆಟ್ಲಿ ಬಿಜೆಪಿ ಇಂಪ್ಯಾಕ್ಟ್ ಬರುತ್ತೆ. ಬಟ್ ಸೀಟ್ಗಳು ಅಷ್ಟೊಂದು ಬರ್ದಿರ್ಬೋದು, ಬಟ್ ವೋಟ್ ಪರ್ಸೆಂಟೇಜ್ ಚೆನ್ನಾಗಿ ಬರುತ್ತೆ ಅಂತ ಮೋಸ್ಟ್ಲಿ ಎಲ್ಲರೂ ಹೇಳ್ತಿದ್ದಾರೆ. ಅದೇ ವೋಟ್ ಟು ಸೀಟ್ ರೇಷಿಯೋ ಅದನ್ನ ನೋಡ್ಕೊಬೇಕು. ಇಂಟ್ರೆಸ್ಟಿಂಗ್. ಹೌದು. ಮುಂದಿನ ಮತ್ತೆ ಇವ್ರದ್ದು ಒಳಗೆ ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಇತ್ತ ಅನ್ನೋದು ರಿಸಲ್ಟ್ ದಿನ ಗೊತ್ತಾಗುತ್ತೆ. ಹೌದು. ಆಮೇಲೆ ನೆಕ್ಸ್ಟ್ ತಮಿಳ್ನಾಡು, 234 ಸೀಟು, 85% ವೋಟರ್ ಟರ್ನ್ಔಟ್. ಇವರ TVK ವಿಜಯ್ ಪಾರ್ಟಿ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ನಿನ್ನೆ ನಾವು ಮಾತಾಡ್ತಿದ್ವಿ, ನಾನು ನೀವು ಮಾತಾಡ್ತಿದ್ವಿ 10 to 25 ತನಕ ಬರ್ಬೋದು ಅಂತ. ಬಟ್ ಈಗ ಒಂದು ಪೋಲಲ್ಲಿ ಹೇಳ್ತಿದ್ದಾರೆ 90 to 125 ಬರ್ಬೋದು ಅಂತ. ಸುಮಾರು ಪೋಲ್ಗಳಲ್ಲಿ DMKನೇ ಮತ್ತೆ ಬರೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದೆರಡು ಪೋಲು ಇಲ್ಲ AIDMK ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ಅದೇ ಒಂದು ಆಕ್ಸಿಸ್ ಪೋಲ್ ಅಲ್ಲಿ TVK ಗೆಲ್ಬಹುದು ಅಂತ ಹೇಳಿದ್ದಾರೆ. ಸೊ ಅದು ಬಹಳ ಒಂದು ಸರ್ಪ್ರೈಸಿಂಗ್ ರಿಸಲ್ಟ್. ಯಾಕಂದ್ರೆ TVK ಎಲ್ಲರೂ ಏನ್ ಹೇಳ್ತಿದ್ರು, ಅಬ್ಬಬ್ಬ ಅಂದ್ರೆ 5 ಸೀಟು 10 ಸೀಟು ಆತರ ಏನು ಜಾಸ್ತಿ ಇಂಪ್ಯಾಕ್ಟ್ ಇರಲ್ಲ ಅಂತ ಎಲ್ಲ ಅನಲಿಸ್ಟ್ ಹೇಳ್ತಿದ್ರು. ಬಟ್ ಈ ಒಂದು ಪೋಲ್ ಬಹಳ ಇದಾಗಿದೆ. ಇನ್ನೊಂದೇನಂದ್ರೆ, ಈ ಆಕ್ಸಿಸ್ ಸಂಸ್ಥೆ ಮುಂಚೆನೂ ಬಹಳ ಅಕ್ಯುರೇಟ್ ಪೋಲಿಂಗ್ ಮಾಡಿತ್ತು. ಆದ್ರೆ ಇತ್ತೀಚೆಗೆ ಲಾಸ್ಟ್ ಜನರಲ್ ಎಲೆಕ್ಷನ್ ಅಲ್ಲಿ ಮತ್ತೆ ಇನ್ನೊಂದು UP ಎಲೆಕ್ಷನ್ ಅಲ್ಲಿ ದೇ ಫೇಲ್ಡ್ ಇನ್ ಬಿಗ್ ಟೈಮ್. ಸೊ ಅದಾದ್ಮೇಲೆ ಆಕ್ಸಿಸ್ ಮಾಲೀಕರಾದಂತ ಪ್ರದೀಪ್ ಗುಪ್ತಾ ಅವರು ಇಂಡಿಯಾ ಟುಡೇ ಚಾನೆಲ್ ಲೈವ್ ಅಲ್ಲಿ ನನ್ ತಪ್ಪಾಯ್ತು, ನನ್ ಫೇಲ್ ಆದೆ ಅಂತ ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಯ್ತು. ಆಮೇಲೆ ಅವ್ರನ್ನ
ಯಾವ ಚಾನಲ್ ಅವರು ಜಾಸ್ತಿ ಎಂಟರ್ಟೈನ್ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ಅವ್ರು ಮತ್ತೆ ಬಂದಿದ್ದಾರೆ ಪೋಲಿಂಗ್, ಮತ್ತೆ ಇದೊಂದು ಸರ್ಪ್ರೈಸಿಂಗ್ ರಿಸಲ್ಟ್ ಕೊಟ್ಟಿದ್ದಾರೆ. ಈ ತರ ಬೇಕಾದಷ್ಟು ಫಿಲ್ಮ್ ಸ್ಟಾರ್ ಗಳಾಗಿದೆ. ಎಕ್ಸೆಪ್ಷನ್ಸ್ ಅಂದ್ರೆ NTR, MGR ಆ ತರ. ಸೊ ಕಮಲ್ ಹಾಸನ್ ಅವ್ರು ನೋಡಿದೀವಿ, ಅವರು ಫುಲ್ ಫ್ಲೆಡ್ಜ್ಡ್ ಅವ್ರ ಪಾರ್ಟಿ ಮಾಡಿದ್ರು, ಮತ್ತೆ ಬಹಳ ಹೀನಾಯವಾಗಿ ಅವ್ರ ಪಾರ್ಟಿ ಸೋಲ್ ಆಯ್ತು. ಬಟ್ ಕಮಲ್ ಹಾಸನ್ ವಾಸ್ ನೆವರ್ ಎ ಮ್ಯಾಸ್ ಆಕ್ಟರ್, ಅವರು ಕ್ಲಾಸ್ ಆಕ್ಟರ್ ಅವರು. ಈ ರೀತಿ ಒಂದು ಮ್ಯಾಸ್ ಫಾಲೋಯಿಂಗ್ ವಿಜಯ್ಗೆ ಇರೋ ತರ ಇಲ್ಲ. ಮತ್ತೆ ಇನ್ನೊಂದೇನು ಕುತೂಹಲ ಅಂದ್ರೆ, ವಿಜಯ್ ಅಷ್ಟೇ ಒಂಥರ ಆಲ್ಮೋಸ್ಟ್ ಈಕ್ವಲ್ ಮ್ಯಾಸ್ ಫಾಲೋಯಿಂಗ್ ಇರೋದು ಇನ್ನೊಬ್ರು ಅಜಿತ್. ಸೊ ಅಜಿತ್ ಅವರು ಈ ಸ್ಲೈಟ್ಲಿ ಪ್ರೋ ಬಿಜೆಪಿ ಅಂತ ಹೇಳ್ತಾರೆ. ಸೊ ಬಿಜೆಪಿ ಇಸ್ ವೇಟಿಂಗ್ ಟು ಸಿ ಅವರನ್ನ ಯೂಸ್ ಮಾಡ್ಕೋಬಹುದಾ ಫ್ಯೂಚರ್ ಅಲ್ಲಿ ಅಗೇನ್ಸ್ಟ್ ವಿಜಯ್ ಅಂತ. ಸೊ ಈ ಒಂದು ಚುನಾವಣೆ ರಿಸಲ್ಟ್ ಏನಾಗುತ್ತೆ ಅದ್ರ ಬೇಸಿಸ್ ಮೇಲೆ ತಮಿಳ್ನಾಡು ಫ್ಯೂಚರ್ ಪಾಲಿಟಿಕ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಹೇಳಿದ್ವಿ. ಆಮೇಲೆ ವೆಸ್ಟ್ ಬೆಂಗಾಲ್ ಏನಂತೀರ, 294 ಸೀಟು, 93% ವೋಟರ್ ಟರ್ನ್ಔಟ್. ಇನಿಷಿಯಲಿ ಪೀಪಲ್ ಪಾಲಿಸಿ ಅನ್ಸುತ್ತೆ TMC ಅಂದ್ರು, ಅದಾದ್ಮೇಲೆ ಎಲ್ಲಾ ಪೋಲ್ಗಳು ಬಂದಿದ್ದೆಲ್ಲ ಬರೀ ಬಿಜೆಪಿ ಅಂತಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಈ ಸೀರೀಸ್ ಅಲ್ಲಿ ದೇರ್ ಇಸ್ ನೋ ಡೌಟ್ ದಟ್ ವೆಸ್ಟ್ ಬೆಂಗಾಲ್ದು ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟ್. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರು ಬಹಳ ಸ್ಟ್ರಾಂಗ್ ಆಗಿ ಅಲ್ಲಿ ತನ್ನ ತೃಣಮೂಲ್ ಅಂದ್ರೆ ರೂಟ್ ಅಂತ ಅವರು ರೂಟ್ ನ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದ್ರು ಅವ್ರ ಪಾರ್ಟಿ. ಸೊ ಅವ್ರನ್ನ ಅಲ್ಲಾಡ್ಸಕ್ಕೆ ಆಗಲ್ಲ ಅನ್ನೋ ರೀತಿ ಇತ್ತು. ಮತ್ತೆ ಹಿಂದಿನ ಚುನಾವಣೆಯಲ್ಲೂ 2021ರಲ್ಲಿ ಬಹಳ ಪ್ರಯತ್ನ ಮಾಡಿದ್ರು ಬಿಜೆಪಿ. ಅವಾಗ್ಲೂ ಅಷ್ಟೇ ಬಿಜೆಪಿನೇ ಗೆಲ್ಬಹುದು, ಬಿಜೆಪಿ ವಿಲ್ ಡೂ ಇಟ್ ಅಂತ ಇತ್ತು. ಬಟ್ ಅವಾಗ ಏನಾಯ್ತು ಅಂದ್ರೆ ದೇರ್ ವಾಸ್ ಅನ್ಪ್ರೆಸಿಡೆಂಟೆಡ್ ವೈಲೆನ್ಸ್. ಇದೆಲ್ಲ ಮುಂಚೆ ಆಗ್ತಿತ್ತಲ್ಲ, ಆ ರೀತಿ ಒಂದು ವೈಲೆನ್ಸ್ ಆಗಿ ಎಲೆಕ್ಷನ್ ಆದ್ಮೇಲೆ ಗೆದ್ದ ಮೇಲೆ ಬಿಜೆಪಿ ಮತ್ತೆ ಅವರ ಒಂದು ಸಪೋರ್ಟರ್ಸ್ ಮೇಲೆ ವೈಲೆಂಟ್ ಅಟ್ಯಾಕ್ಸ್ ಆಯ್ತು. ಸೊ ಅವಾಗ ಅವ್ರಿಗೆ ಏನು ಹೆಲ್ಪ್ ಮಾಡ್ಲಿಲ್ಲ ಬಿಜೆಪಿ, ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ತರ ಇದ್ಬಿಟ್ರು. ಸೊ ಅದರಿಂದ ತುಂಬಾ ಜನಗಳಿಗೆ ಕೋಪ ಆಗಿತ್ತು, ಬೇಜಾರಾಗಿತ್ತು. ಅಂದ್ರೆ ನಾವು ರಿಸ್ಕ್ ತಗೊಂಡು ಬಿಜೆಪಿ ವೋಟ್ ಮಾಡಿದ್ರೆ ಅವ್ರು ನಮಗೆ ಹೆಲ್ಪ್ ಮಾಡ್ತಿಲ್ಲ ಅಂತ. ಸೊ ಮುಂದಿನ ಲೋಕಸಭಾ ಎಲೆಕ್ಷನ್ ಅಲ್ಲಿ, ಅದೇ 2024 ಆಗಿರೋ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಹಳ ಹೀನಾಯವಾಗಿ ಬಿಜೆಪಿ ಅವರು ಸೋತರು. ಮಮತಾ ಬ್ಯಾನರ್ಜಿ ಅವ್ರಿಗೆ ಜಾಸ್ತಿ ಸೀಟ್ ಬಂತು. ಸೊ ಅದರಿಂದ ಬಿಜೆಪಿ ಕೆಲಸ ಮುಗೀತು ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಮತ್ತೆ ಅವ್ರು ಎಫರ್ಟ್ ಹಾಕಿದ್ದಾರೆ. ಮತ್ತೆ ಅಮಿತ್ ಶಾ ಅವರಂತೂ ಅಲ್ಲೇ ಹೋಗಿ ಕೂತಿದ್ದಾರೆ. ಈ ಸಲ 2 ಚೇಂಜ್ ಆಗಿದೆ. ಒಂದು ಈ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್. ಸೊ ಇದು ಗೊತ್ತಿರೋ ವಿಷಯನೇ. ಮೊದಲಿಂದ ಬೆಂಗಾಲಲ್ಲಿ ಸ್ವಲ್ಪ ರಿಗ್ಗಿಂಗ್ ಎಲೆಕ್ಷನ್ ನಡೀತಾ ಇತ್ತು. TN ಶೇಷನ್ ಅವ್ರು ಇದ್ದಾಗ ಋಗ್ವೇದ ಅಂತ ಓಪನ್ ಆಗಿ ಹೇಳಿದ್ರು. ಅಂದ್ರೆ ವೇದ ತರ ಸೂತ್ರಗಳು ಮಾಡ್ಬಿಟ್ಟಿದ್ದಾರೆ ಯಾವ ರೀತಿ ರಿಗ್ ಮಾಡೋದು. ಸೊ ಅದು ಬಿಡಿ, ಈಗ ಒಂದು ಹಳೆ RK ಲಕ್ಷ್ಮಣ್ ಕಾರ್ಟೂನ್ ಫೇಮಸ್ ಆಗಿದೆ. ಆ ಕಾರ್ಟೂನ್ ಅಲ್ಲಿ ಆರ್ಮಿ ಹೋಗ್ತಾ ಇದೆ. ಸೊ ಆ ಕಾಮನ್ ಮ್ಯಾನ್ ಏನಿದೆ, ಇಂದಿರಾ ಗಾಂಧಿ ಅವರು ಕೇಳ್ತಾ ಇದ್ದಾನೆ ಯುದ್ಧಕ್ಕೆ ಹೋಗ್ತಿದಾರ ಅಂತ. ಇಲ್ಲ ಬೆಂಗಾಲ್ ಎಲೆಕ್ಷನ್. ಇದು 1971 ಕಾರ್ಟೂನ್ ಇದು. ಅಂದ್ರೆ ಅಷ್ಟು 55 ವರ್ಷದ ಹಿಂದೆ ಇದೇ ಪರಿಸ್ಥಿತಿ ಇತ್ತು ಅಂತ. ಆರ್ಮಿ ಬಂದು ಚುನಾವಣೆಯಲ್ಲಿ ಪ್ರೊಟೆಕ್ಷನ್ ಕೊಡ್ಬೇಕಾಯ್ತು. ಸೊ ವೆಸ್ಟ್ ಬೆಂಗಾಲ್ಗೆ ಒಂದು ಹಿಸ್ಟ್ರಿ ಇದೆ, ಮೊದ್ಲಿಂದ ವೈಲೆನ್ಸ್ ಇದು. ಆದ್ರೆ ಈ ಸಲ ದಿ ರಿಗ್ಗಿಂಗ್ ವಾಸ್ ಟೇಕನ್ ಟು ಡಿಫರೆಂಟ್ ಲೆವೆಲ್. ಯಾಕಂದ್ರೆ ವೋಟರ್ ಲಿಸ್ಟೇ ಮ್ಯಾನಿಪುಲೇಟ್ ಆಯ್ತು ಅಂತ. ಅಂದ್ರೆ TMC ಅವ್ರಿಗೆ ಅವ್ರ ಕಡೆ ಆದ ವೋಟರ್ಗಳು, ಎಸ್ಪೆಷಲಿ ಈ ಬಾಂಗ್ಲಾದೇಶದಿಂದ ಬಂದಿರೋ ಇಮಿಗ್ರೆಂಟ್ಸ್ಗೆ ಫೇಕ್ ಆಧಾರ್ ಕಾರ್ಡ್ಗಳು ಕೊಟ್ಟು ಮಾಡಿದ್ರು ಅನ್ನೋ ಒಂದು ಅಲಿಗೇಷನ್ಸ್ ಇತ್ತು. ಸೊ ಅದು ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ, ಮಮತಾ ಬ್ಯಾನರ್ಜಿ ಅವರೇ ಪಾರ್ಲಿಮೆಂಟ್ ಅಲ್ಲಿ ಗಲಾಟೆ ಮಾಡಿದ್ರು. ಅದೊಂದು ವಿಡಿಯೋ ಸರ್ಕ್ಯುಲೇಟ್ ಆಗ್ತಿದ್ದೆ. ಮನಮೋಹನ್ ಸಿಂಗ್ ಅವ್ರ PM ಆದಾಗ ಅವರು ಪಾರ್ಲಿಮೆಂಟ್ ಅಲ್ಲಿ ಗಲಾಟೆ ಮಾಡಿದ್ರು, ಅವ್ರು MP ಆಗಿದ್ದಾಗ. ಈ ತರ ಅವ್ರನ್ನ ಐಡೆಂಟಿಫೈ ಮಾಡಿ ತೆಗೆದಾಕಿ ಅಂತ. ಅದ್ ಬಿಟ್ರೆ ಮಿಕ್ಕಿದ ಎಲ್ಲಾ ಪೋಲ್ಗಳಲ್ಲೂ ಬಿಜೆಪಿನೇ ಗೆಲ್ಲದು ಅಂತ ಇದೆ. ಮತ್ತೆ ಹಲವಾರು ಅನಲಿಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಬರೀ ಗೆಲ್ಲದಲ್ಲ, ದೇ ವಿಲ್ ಗೆಟ್ ಎ ಅನ್ಪ್ರೆಸಿಡೆಂಟೆಡ್ ಮೆಜಾರಿಟಿ ಅಂತ. ಯಾಕಂದ್ರೆ ತುಂಬಾ ಜನ ಹೆಂಗಸರು ಬಂದು ವೋಟ್ ಮಾಡಿದ್ದಾರೆ. ಸೊ ಅದೊಂದು ವೆರಿ ಇನ್ಫೇಮಸ್ ರೇಪ್ ಕೇಸ್ ಆಗಿತ್ತು ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ ಅಲ್ಲಿ. ಸೊ ಆ ಒಂದು ವಿಕ್ಟಿಮ್ ನ ತಾಯಿ ಕೂಡ ಬಿಜೆಪಿ ಕ್ಯಾಂಡಿಡೇಟ್. ಸೊ ಅವ್ರ ಅಗೇನ್ಸ್ಟ್ ಬೇಕಷ್ಟು ಕಾಮೆಂಟ್ ಗಳಾಗಿದೆ. ಅದರಿಂದ ನಮ್ಗೆ ಗೊತ್ತಿದೆ, ಮೊದ್ಲಿಂದ ಮೋದಿ ಅವರು ವಿಮೆನ್ ಟಾರ್ಗೆಟ್ ಮಾಡ್ತಿರೋದು ಅವರ ಮೇನ್ ಎಲೆಕ್ಟ್ರೇಟ್ ಆಗಿ. ಯಾಕಂದ್ರೆ ವಿಮೆನ್ ಅವ್ರ ಕಡೆ ಬಂದ್ರೆ ಮೆನ್ನು ಬರ್ತಾರೆ ಅನ್ನೋ ಒಂದು ಲಾಜಿಕ್. ಮತ್ತೆ ಅವರು ಇತ್ತೀಚೆಗೆ ಬೇರೆ ರಾಜ್ಯ ಚುನಾವಣೆಯಲ್ಲಿ ಲಾಡ್ಲಿ ಬೆಹನಾ ಸ್ಕೀಮ್ ಅಂತ, ಅಂದ್ರೆ ಹೆಂಗಸರಿಗೆ ದುಡ್ಡು ಕೊಡೋದು ಡೈರೆಕ್ಟ್ ಅಕೌಂಟ್ಗೆ. ಸೊ ಈ ರೀತಿ ಎಲ್ಲ ಮಾಡಿ ಬಿಜೆಪಿ ಇಸ್ ಟಾರ್ಗೆಟಿಂಗ್ ವಿಮೆನ್ ವೋಟರ್ಸ್. ಯಾಕಂದ್ರೆ ಅವರು ಗ್ಯಾರಂಟಿ ವೋಟ್ ಮಾಡ್ತಾರೆ ಅಂತ. ಸೊ ಅದೇ ರೀತಿ ವಿಮೆನ್ ವೋಟರ್ಸ್ ಜಾಸ್ತಿ ಬಂದಿದ್ದಾರೆ ಈ ಸಲ ವೋಟ್ ಮಾಡಕ್ಕೆ. ಸೊ ಅವರೆಲ್ಲ ಬಿಜೆಪಿಗೆ ಮಾಡಿರೋದು ಅಂತ ಮೆಜಾರಿಟಿ ಆಫ್ ದ ಪೀಪಲ್ ಆಫ್ ದ ಒಪಿನಿಯನ್. ಸೊ
ಸೊ ಇದೆಲ್ಲ ನೋಡಿದ್ರೆ ಬಿಜೆಪಿ ಅವ್ರು ಗೆಲ್ಲೋದು ಆಲ್ಮೋಸ್ಟ್ ಗ್ಯಾರಂಟಿ ಅಂತ ಅನ್ಸ್ತಾ ಇದೆ. ಬಟ್ ಬೆಂಗಾಲ್ ಆಗಿರೋದ್ರಿಂದ ಏನಾಗತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಅಂದ್ರೆ ಫಿಯರ್ ಫ್ಯಾಕ್ಟರ್ ಅಂತೂ ಒಂದು ಇದ್ದೇ ಇದೆ. ಸೊ ಜನಗಳು ಹೆದರ್ಕೊಂಡು ಮತ್ತೆ TMCಗೆ ವೋಟ್ ಮಾಡಿರ್ಬೋದಾ, ಸ್ವಲ್ಪ ಡೌಟ್ಗಳಿದೆ. ಸೊ ಅದು ಮಂಡೇ ಗೊತ್ತಾಗತ್ತೆ. ಬಟ್ ಕಂಪೇರ್ಡ್ ಟು ತಮಿಳ್ನಾಡು, ವೆಸ್ಟ್ ಬೆಂಗಾಲ್ ಆಲ್ಮೋಸ್ಟ್ ಮಮತಾ ಬ್ಯಾನರ್ಜಿ ಹೋಗೋದು ಕನ್ಫರ್ಮ್ ಆಗಿದೆ ಅಂತ. ನೋಡಿದ್ರ ನಿಮ್ಗೂ ಏನನ್ಸುತ್ತೆ? ಮಮತಾ ಬ್ಯಾನರ್ಜಿ ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ. ನಾನು ಓದಿದ್ದು ಕೆಲವು ಎಕ್ಸಿಟ್ ಪೋಲ್ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ಮಮತಾ ಬ್ಯಾನರ್ಜಿಯ TMC ಸ್ವಲ್ಪ ನೆಕ್ ಅಂಡ್ ನೆಕ್ ಅಂತ. ಈ ಪೋಲ್ ಆಫ್ ಪೋಲ್ಸ್ ಅಂತ ಒಂದಿದೆ. ಅದು ಈ ಎಲ್ಲಾ ಎಕ್ಸಿಟ್ ಪೋಲ್ಗಳು ಏನ್ ಮಾಡ್ತಾರೆ ಅದ್ರದ್ದೆಲ್ಲಾನು ಮೆಟಾ ಅನಾಲಿಸಿಸ್ ಮಾಡಿ ಅವ್ರದ್ದೇ ಒಂದ್ ಮಾಡ್ತಾರೆ. ಅವರು 145 ಬಿಜೆಪಿಗೆ, 145 TMCಗೆ, ಇನ್ನು 5 ಬೇರೆಯವ್ರಿಗೆ ಅಂತ ಹೇಳಿದ್ದಾರೆ. ನೋಡಿ, 145 ಅಂದ್ರೆ ನೆಕ್ ಅಂಡ್ ನೆಕ್ ಆಗೋಯ್ತು. ಇವತ್ತು ಸಾಯಂಕಾಲ ನಾಳೆ ಇಷ್ಟೊತ್ತಿಗೆ ಎಲ್ಲ ಶುರುವಾಗ್ತಾ ಇರುತ್ತೆ. ಈಗ ಮತ್ತೊಮ್ಮೆ ನಮ್ಮ ಸ್ಪಾನ್ಸರ್ ಸಂದೇಶ, ನಂತರ ನೀವು ಕೇಳಿದ್ದು ಭಾಗ 1, ಭಾಗ 2 ತರಣ ಇದೆ ಚುನಾವಣೆ ಬಗ್ಗೆ. ಒಂದು ಸ್ಪಾನ್ಸರ್ ಸಂದೇಶ ಕೇಳಿ, ಒಂದು ರಾಜ್ಕುಮಾರ್ ಹಾಡು ಕೇಳಿ, ಆಮೇಲಿಂದ ಭಾಗ 2 ತರಣ. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name, with brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. Come along and help celebrate the 60th anniversary of the Ryde Hunters Hill Flora and Fauna Preservation Society. It will be held at Field of Mars Reserve, Pittwater Road, East Ryde, Sunday, February 15, noon to 4 p.m. After a barbecue and salad lunch, there will be displays, talks, music and special activities for all ages. RSVP by Tuesday, February 10 to Alfred Vincent on 0403 749 181. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ, ಮತ್ತು ನಮ್ಮ ಇಮೇಲ್ ವಿಳಾಸ ಬರೆದಿಟ್ಕೊಳ್ಳಿ. ನಿಮಗೆ ಮನಸ್ಸಿನಲ್ಲಿ ಯಾವ್ದಾದ್ರು ವಿಷಯ ಮಾತಾಡಬೇಕು, ಅಥವಾ ಚಿತ್ರಗೀತೆನೋ, ಭಾವಗೀತೆನೋ, ಭಕ್ತಿಗೀತೆನೋ, ಯಾವ್ದಾದ್ರು ಈ ಥರ ಗೀತೆಗಳನ್ನು ಕೇಳಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನಮಗೆ ಇಮೇಲ್ ಮೂಲಕನೂ ನೀವು ಸಂಪರ್ಕಿಸ್ಬೋದು. ಸಿಡ್ನಿ ಕನ್ನಡವಾಣಿ, ಒಂದೇ ಪದ, ಸಿಡ್ನಿ ಕನ್ನಡವಾಣಿ @gmail.com. ಬಹಳನೇ ಸುಲಭ. ಅದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಮುಂಚೆನೇ ಹೇಳಿದಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತಂದ ಅಂಕಣವನ್ನು ಕೇಳಿದ್ರಿ, ಒಂದು ಹಾಡನ್ನು ಕೇಳಿದ್ರಿ. ಈಗ ಇನ್ನೊಂದು ಹಾಡು ತುಂಬಾನೇ ಜನಪ್ರಿಯವಾದಂಥದ್ದು, ಕವಿ ಕಾಳಿದಾಸದ್ದು, ಜಯಪ್ರದಾ ಜೊತೆ ರಾಜ್ಕುಮಾರ್ ಮಾಡಿರುವಂತಹದ್ದು, ಸದಾ ಕಣ್ಣಲ್ಲಿ. ಕೇಳಿರ್ಬೇಕದನ್ನ, ಬಹಳ ರೊಮ್ಯಾಂಟಿಕ್ ಹಾಡು. ಹೌದೌದು. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ.
ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂವಿರಿದಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂವಿರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ನಡೆಯುತ್ತಿರೆ ನಾಟ್ಯದಂತೆ ರತಿಗೆ ಧರೆಗಿಳಿದಂತೆ ಈ ಹಂತಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಗುಡುಗುಗಳು ತಾಳದಂತೆ ಮಿಂಚುಗಳು ಮೇಳದಂತೆ ಸುರಿವ ಮಳೆ ನೀರಲ್ಲ ಪನ್ನೀರ ಹನಿ ಹನಿಯಂತೆ ಸುರಿವ ಮಳೆ ನೀರಲ್ಲ ಪನ್ನೀರ ಹನಿ ಹನಿಯಂತೆ ಜೊತೆಯಾಗಿ ನೀನಿರೆ ಸಾಕು ಭೂಲೋಕ ಸ್ವರ್ಗದಂತೆ ಈ ಪ್ರೇಮಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ. ತುಂಬಾ ಚೆನ್ನಾಗಿರೋ ಹಾಡಿದು, ಅದು ಕೇಳ್ತಾನೆ ಇರೋಣ ಅನ್ಸುತ್ತೆ. ಹೌದು. ಒಂದೇನು ಅಂದ್ರೆ ಈ ತರ ನೋಡಿ ಲಿರಿಕ್ಸ್ ಬರೀತಾರಲ್ಲ, ನಮ್ಮ ಈಗಿನ ಕನ್ನಡ ಚಿತ್ರಕ್ಕೆ ಹಾಡುಗಳು ಬರೀತಾರ ನೋಡಿ, ಯಾರು ಈ ತರ ಒಳ್ಳೆ ಲಿರಿಕ್ಸ್ ಬರೆಯೋರೇ ಇಲ್ವಾ ಅಂತ ಕೆಲವು ಸಲ ಯೋಚನೆ ಬರುತ್ತೆ. ಹೌದು. ಈಗ ಭಾಗ 2 ಕೇರಳ ಚುನಾವಣೆಗಳ ಬಗ್ಗೆ. ಕೇರಳಲ್ಲೂ ಅದೇ ಅಲ್ವಾ, ವೋಟ್ಗಳು ಬರ್ತಿದೆ ಅಂದ್ರೆ ಸೀಟ್ಗಳು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದೇ ತರ ಇಲ್ಲೂ ಕೂಡ. ಹೌದು ಹೌದು. ಕೇರಳ ಸ್ವಲ್ಪ ಡಿಫ್ರೆಂಟ್, ಯಾಕಂದ್ರೆ ಅಲ್ಲಿ ತುಂಬಾ ಸ್ಮಾಲ್ ವೇರಿಯೇಷನ್ಸ್ ಇದೆ ಪರ್ಸೆಂಟೇಜ್. ಬಟ್ ಇಲ್ಲಿ ಸಾಕಷ್ಟು ವೈಡ್ ವೇರಿಯೇಷನ್ ಇದೆ. ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ 2 ಮೇಜರ್ ಫ್ರಂಟ್ ಇತ್ತು ಮೊದಲಿಂದ, LDF UDF, ಈಗ ಬಿಜೆಪಿ ಕೂಡ ಸೇರಿದೆ. ಇಲ್ಲಿ ಬೆಂಗಾಲಲ್ಲಿ ಏನಿದೆ ಅಂದ್ರೆ ಈ ಕಾಂಗ್ರೆಸ್ ಮತ್ತೆ ಲೆಫ್ಟ್ ಟೋಟಲಿ ಇರಲೆಂಟ್. ಮುಂಚೆ ಲೆಫ್ಟ್ ಪಾರ್ಟಿನೇ ಎಲ್ಲಾ ಚುನಾವಣೆಗಳು ಗೆಲ್ತಿದ್ರು, ಈಗ ದೇ ಆರ್ ಕಂಪ್ಲೀಟ್ಲಿ ಇರಲೆಂಟ್. ಅವ್ರಿಗೆ ಒಂದು 5-6 ಸೀಟ್ ಬಂದ್ರೆ ಹೆಚ್ಚು, ಆ ರೀತಿಗೆ ಆಗೋಗಿದೆ. ಮತ್ತೆ ಕಾಂಗ್ರೆಸ್ ಅಂತೂ ಪತ್ತೆನೇ ಇಲ್ಲ ವೆಸ್ಟ್ ಬೆಂಗಾಲಲ್ಲಿ. ಸೊ ಇಟ್ ಇಸ್ ಡೈರೆಕ್ಟ್ ಫೈಟ್ ಬಿಟ್ವೀನ್ ಬಿಜೆಪಿ ಅಂಡ್ TMC. ಬಟ್ ಆದ್ರೆ ಅದೇ ಬಿಗ್ ಅಪ್ಸೆಟ್ ಮಮತಾ ಬ್ಯಾನರ್ಜಿಗೆ. ಯಾಕಂದ್ರೆ ಅವರು ಪ್ರೈಮ್ ಮಿನಿಸ್ಟರ್ ಆಗೋ ಕನ್ಸು ಕೂಡ ಕಾಣಿದ್ರು. ಯಾಕಂದ್ರೆ ಅವರು ಕಾಂಗ್ರೆಸ್ ನ ದೂರ ತಳ್ಳಿ ಮಿಕ್ಕಿದ ಅಪೋಸಿಷನ್ ಪಾರ್ಟೀಸ್ ನ ಗ್ರೂಪ್ ಮಾಡಿ ಅವ್ರು ಅದಕ್ಕೆ ಲೀಡರ್ ಆಗೋಣ ಅನ್ನೋ ಒಂದು ಆಸೆ ಇತ್ತು. ಸೊ ಈ ಚುನಾವಣೆ ಏನಾದ್ರು ಸೋತ್ರೆ ಅವರು ಅದು ಕಂಪ್ಲೀಟ್ಲಿ ಫೇಲ್ ಆಗುತ್ತೆ. ಸೊ ಬಿಜೆಪಿಗೆ ಆಲ್ಟರ್ನೇಟಿವ್ ಆಗಿ ನಿಂತ್ಕೊಳ್ಳೋ ಅವರ ಒಂದು ಪ್ಲಾನ್ ಕಂಪ್ಲೀಟ್ಲಿ ಫೇಲ್ ಆಗ. ಅಕಸ್ಮಾತ್ ಅವ್ರು ಏನಾದ್ರು ಗೆದ್ರೆ ಅವಾಗ ತುಂಬಾ ಬೇರೆ ತರ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ತರನೇ ವೈಲೆನ್ಸ್ ಆಗ್ಬೋದು, ಆದ್ರೆ ಈ ಸಲ ಸೆಂಟ್ರಲ್ ಫೋರ್ಸಸ್ ಇರುತ್ತೆ. ಈ ಸೆಂಟ್ರಲ್ ಫೋರ್ಸಸ್ ಇದ್ದಾಗ ಸಿಚುವೇಶನ್ ಇನ್ನೂ ಕೆಟ್ಟದಾಗ್ಬೋದು. ಸೊ ಇಟ್ ಕ್ಯಾನ್ ಬಿ ವೆರಿ ಡೇಂಜರಸ್ ಸಿಚುವೇಶನ್. ಅಲ್ಲಿ ಈ ರೀತಿ ವೈಲೆನ್ಸ್ ಆಗ್ತಾನೆ ಇರುತ್ತೆ ಪ್ರತಿ ಚುನಾವಣೆಯಲ್ಲೂ. ಆದ್ರೆ ಇನ್ನೊಂದು ಏನಂದ್ರೆ ತುಂಬಾ ಜನ ಅನಲಿಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಷ್ಟು ಪೀಸ್ಫುಲ್ ಎಲೆಕ್ಷನ್ ಬೆಂಗಾಲ್ ಹಿಸ್ಟ್ರಿಯಲ್ಲೇ ಆಗಿಲ್ಲ ಅಂತ. ಯಾವಾಗ್ಲೂ ವೈಲೆನ್ಸ್ ಅಲ್ಲಿ ಈ ರೇಂಜ್ ಅಲ್ಲಿ ಪೀಸ್ಫುಲ್ ಎಲೆಕ್ಷನ್ ಆಗಿಲ್ಲ. ಯಾವಾಗ್ಲೂ ಬಾಂಬ್ಗಳು ಎಸೆಯೋದು, ಹೊಡೆದಾಟ, ಆಮೇಲೆ ರೀಪೋಲ್ಗಳಾಗೋದು ಅಷ್ಟು ಆಗಿಲ್ಲ ಈ ಸಲ. ಯಾಕಂದ್ರೆ ಸೆಂಟ್ರಲ್ ಫೋರ್ಸಸ್ ಅಷ್ಟೊಂದು ಇದ್ರು ಈ ಸಲ, ಅನ್ಪ್ರೆಸಿಡೆಂಟೆಡ್ ಲೆವೆಲ್. May 4 ಅಂತೂ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಹೌದು, May 4 ಬಹಳ ಇಂಟ್ರೆಸ್ಟಿಂಗ್. ಬಿಜೆಪಿ ಕೂಡ ಮತ್ತೆ ಬಿಜೆಪಿ ಅಪೋಸಿಷನ್ ಕೂಡ. ಈಗ ಕಾಂಗ್ರೆಸ್ ಅಂತೂ ಇರೆಲೆವೆಂಟ್ ಆಗೋಗಿದ್ದಾರೆ. ಕೇರಳಲ್ಲಿ ಗೆದ್ರೆ ಅವ್ರಿಗೆ ಸ್ವಲ್ಪ ಬೂಸ್ಟ್ ಬರುತ್ತೆ, ಅಟ್ಲೀಸ್ಟ್ ಒಂದ್ ಸ್ಟೇಟ್ ಇದೆ ನಮ್ಮ ಹತ್ರ ಅಂತ. ಇಲ್ಲ ನೀವು ಹೇಳ್ದಂಗೆ ಕೇರಳಲ್ಲಿ ಬಿಜೆಪಿಗೆ ಸೀಟ್ಗಳು ಬಂದ್ರೆ ಅವರು LDF ಜೊತೆ ಇದು ಅಲಯನ್ಸ್ ಮಾಡಿದ್ರೆ UDF ಪ್ರಾಬ್ಲಿ ಬಿ ಔಟ್. ಇಲ್ಲ ಅಂದ್ರೆ UDF ಬಂದ್ರೆ ಸೌತ್ ಅಲ್ಲಿ ಕಾಂಗ್ರೆಸ್ ವಿಲ್ ಗೆಟ್ ಸ್ಟ್ರಾಂಗರ್. ಕರ್ನಾಟಕ ಇದೆ, ಕೇರಳ ಇದೆ,
ಹೌದು, 3 ಸ್ಟೇಟ್ ಆಗ್ಬಿಡುತ್ತೆ ಆಗ ಕಾಂಗ್ರೆಸ್ಗೆ, ತೆಲಂಗಾಣನು ಸೇರಿ. ತೆಲಂಗಾಣ ಸರಿ. ಅವಾಗ ಸೌತ್ ನಮ್ದು ಅಂತ ಅವ್ರು ಹೇಳ್ಕೊಂಡು ಓಡಾಡ್ತಾರೆ. ಸೊ ಅದೊಂದು ಅಡ್ವಾಂಟೇಜ್ ಬರುತ್ತೆ. ಬಟ್ ನಾರ್ತ್ ಅಲ್ಲಿ ಮೊದಲೇ ಸೋತಿದ್ದಾರೆ ಎಲ್ಲ ಕಡೆ. ಈಸ್ಟ್ ಅಲ್ಲೂ ಈಗ ಸಾಮಾನ್ಯ ಮತ್ತೆ ಸೋಲು ಅನುಭವಿಸ್ತಾರೆ. ಸೊ ಇದು ಕೇರಳ ಎಲೆಕ್ಷನ್ ಕಾಂಗ್ರೆಸ್ಗೆ ಇಂಪಾರ್ಟೆಂಟ್, ಮಿಕ್ಕಿದ್ದವ್ರಿಗೇನು ಸಿಗ್ನಿಫಿಕೆನ್ಸ್ ಇಲ್ಲ. ಬಟ್ ವೆಸ್ಟ್ ಬೆಂಗಾಲ್ ತಮಿಳುನಾಡು ಸೋತ್ರೆ ಅವಾಗ ದೇರ್ ಇಸ್ ವರ್ಚುಲಿ ನೋ ಅಪೋಸಿಷನ್ ಟು ನರೇಂದ್ರ ಮೋದಿ ಅಂತ ಆಗುತ್ತೆ. ಆಮೇಲೆ ಇಂಟ್ರೆಸ್ಟಿಂಗ್ ಆಗ್ತಿದೆಯಲ್ಲ AAP ಇದು, ಅವರು ರಾಘವ್ ಚಡ್ಡಾ, ಹೌದು, ಅದೊಂದು ಸ್ಲೈಟ್ ಕಾಂಟ್ರವರ್ಸಿ, ಮತ್ತೆ ಐ ಮೀನ್ ಕಾಂಟ್ರವರ್ಸಿ ಆರ್ ಇಟ್ ಇಸ್ ಸಮ್ ಸ್ಟ್ರಾಟಜಿಕ್ ಮೂವ್ ಕೂಡ ಇರಬಹುದೇನೋ. ರಾಘವ್ ಚಡ್ಡಾ ಅವರು ಹಿ ವಾಸ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ಅಂದ್ರೆ ಅವರು ಸೋಷಿಯಲ್ ಮೀಡಿಯಾಗೋಸ್ಕರನೇ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇದ್ರು. ಅವ್ರು ಯಾವ್ದಾವ್ದೋ ಇಶ್ಯೂಗಳು, ಅಂದ್ರೆ ಈಗ ಯಾವ ಒಂದು ಸೋಷಿಯಲ್ ಮೀಡಿಯಲ್ಲಿ ಮೆಜಾರಿಟಿ ಯಂಗ್ ಪೀಪಲ್ ಇದ್ದಾರೆ, ಜೆನ್ ಝಿ. ಸೊ ಅವ್ರಿಗೆ ಯಾವ ಇಶ್ಯೂಸ್ ಎಫೆಕ್ಟ್ ಆಗತ್ತೆ ಆ ತರ ಒಂದು ಇಶ್ಯೂಗಳನ್ನ ರೇಸ್ ಮಾಡ್ತಿದ್ರು ಪಾರ್ಲಿಮೆಂಟ್ ಅಲ್ಲಿ. ಸೊ ಈಗ ಇದೊಂದು ಮೂವ್ ರಾಘವ್ ಚಡ್ಡಾ ಅವ್ರದ್ದು ಏನ್ ಮಾಡ್ತಾರೆ ನೋಡ್ಬೇಕು. ಪಂಜಾಬ್ ಅಲ್ಲಿ ಸ್ಪ್ಲಿಟ್ ಮಾಡ್ತಾರ ಪಾರ್ಟಿನ, ಆಗತ್ತ ಅವ್ರ ಕೈಯಲ್ಲಿ? ಪಂಜಾಬ್ ಚೀಫ್ ಮಿನಿಸ್ಟರ್ ಆಗ್ತಾರ ಅಥವಾ ಸೆಂಟ್ರಲ್ ಅವ್ರಿಗೆ ಏನಾದ್ರು ಕೊಡ್ತಾರ? ಯಾಕಂದ್ರೆ ಎಲ್ಲ ಯಾವ ಒಂದು ಯಂಗ್ ಲೀಡರ್ಸ್ ಅಂತಾರೆ, ಜ್ಯೋತಿರಾದಿತ್ಯ ಸಿಂಧ್ಯಾ ಅವರೆಲ್ಲ ಬಿಜೆಪಿಗೆ ಮತ್ತೆ ಅಲ್ಲಿ ಮಿನಿಸ್ಟರ್ಸ್ ಆಗಿದ್ದಾರೆ. ಸೊ ಅದೇ ರೀತಿ ಇವರು ಬಂದಿದ್ದಾರೆ. ಸೊ ಕಂಪೇರ್ ಟು ಆಲ್ ಆಫ್ ದಮ್ ಈಸ್ ಮಚ್ ಯಂಗರ್. ಸೊ ಅವರು ಏನಾಗತ್ತೆ ಅವ್ರದ್ದು ಅಂತ ನೋಡ್ಬೇಕು. ಮತ್ತೆ ಕೇಜ್ರಿವಾಲ್ ಫ್ಯೂಚರ್ ಇಸ್ ಆಲ್ಮೋಸ್ಟ್ ಓವರ್. ಹೌದು, ಯಾಕಂದ್ರೆ ಅವ್ರು ಡೆಲ್ಲಿಯಲ್ಲಿ ಹೀನಾಗಿ ಸೋತ್ರು, ಮತ್ತೆ ಅವ್ರ ಕೇಸ್ಗಳಲ್ಲಿ ಏನೇನೋ ಮಾಡಕ್ ಹೋದ್ರು, ಆಗ್ಲಿಲ್ಲ. ಸೊ ಅವ್ರಿಗೆ ಫ್ಯೂಚರ್ ಅಷ್ಟು ಏನ್ ಬ್ರೈಟ್ ಇಲ್ಲ. ಒನ್ ಟೈಮ್ ಅಲ್ಲಿ ಅವರೇ ಆಲ್ಟರ್ನೇಟಿವ್ ಆಗ್ಬೋದು ಮೋದಿಗೆ ಅನ್ನೋ ರೀತಿ ಎಲ್ಲ ಮಾತಾಡ್ತಿದ್ರು. ಬಟ್ ಅವ್ರದ್ದು ಕರಪ್ಷನ್ ಮತ್ತೆ ಇಲ್ಲೆಲ್ಲ ಅಲಿಗೇಷನ್ಸ್ ಇಂದ ಅವ್ರ ಕೆರಿಯರ್ ಅಫೆಕ್ಟ್ ಆಯ್ತು. ಈಗ ಮಮತಾ ಬ್ಯಾನರ್ಜಿ ಕೂಡ ಇಲ್ಲ, ಮತ್ತೆ ಇನ್ ಕೆಲವರು ಸ್ಟಾಲಿನ್ ಲೀಡರ್ಶಿಪ್ ಅಂತಿದ್ರು. ಎಫೆಕ್ಟಿವ್ಲಿ ದೇರ್ ಇಸ್ ನೋ ಕಾಂಪಿಟೇಷನ್ ಟು ನರೇಂದ್ರ ಮೋದಿ. ಆ ರೀತಿ ಒಂದು ಸಿಚುವೇಶನ್ ಬಂದ್ಬಿಟ್ಟಿದೆ ಈಗ. ಉತ್ತರ ಪ್ರದೇಶದ ಅಷ್ಟೇ ವಿಲ್ ಗೆಟ್ ಇಂಟ್ರೆಸ್ಟಿಂಗ್. ಅದು ನೋಡ್ಬೇಕು. ಯಾಕಂದ್ರೆ ಈಗಾಗ್ಲೇ ಅವರು ಬಿಜೆಪಿ ಏನಂದ್ರೆ ಅವ್ರದ್ದು ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ದೇ ಆರ್ ಎನ್ ಎಲೆಕ್ಷನ್ ಮಿಷಿನ್ ಅಂತ. ದೇ ಆರ್ ನಾಟ್ ಅ ಪಾರ್ಟಿ, ಇಟ್ಸ್ ಲೈಕ್ ಅ ಮಿಷಿನ್. ಅದು ಕೀಪ್ಸ್ ರನ್ನಿಂಗ್ 24/7 ಅಂತ. ಈಗ ಇನ್ನೂ ಈ ಚುನಾವಣೆ ಮುಗ್ದಿಲ್ಲ, ಆಗ್ಲೇ UP ಕಡೆ ಹೋದ್ರು. ಈಗ ಮೊನ್ನೆ ಮೋದಿ ಅವರು ವಾರಾಣಸಿಗೆ ಹೋಗಿದ್ರು, ಇವತ್ತನ್ಸುತ್ತೆ, ಇವತ್ತನ್ನೇನೋ ಹೋಗಿದ್ರು. ಸೊ ಅಂದ್ರೆ ಅನ್ಅಫಿಷಿಯಲಿ ದೇ ಹ್ಯಾವ್ ಸ್ಟಾರ್ಟೆಡ್ ವರ್ಕ್ ಅಲ್ಲಿ. ಮತ್ತೆ ಬಿಜೆಪಿಯ ಹೊಸ ಪ್ರೆಸಿಡೆಂಟ್ ನಿತಿನ್ ನಬೀನ್ ಅವರು ಅಲ್ಲಿ ಹೋಗಿ ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅಂತ. ಯಾಕಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಇಶ್ಯೂಸ್ ಇತ್ತು, ಮೋದಿ ವರ್ಸಸ್ ಯೋಗಿ ಅನ್ನೋ ರೀತಿ ಎಲ್ಲ ಏನೇನೋ ಇಶ್ಯೂಗಳು ಆಗ್ತಿತ್ತು. ಸೊ ಅದನ್ನ ಕ್ಲಿಯರ್ ಆಗಿ ತಳ್ಳಿದಾರ ಅವರು, ಇಲ್ಲ ಯೋಗಿ ಇಸ್ ದ ಲೀಡರ್, ಮುಂದಿನ ಚೀಫ್ ಮಿನಿಸ್ಟರ್ ಅವರೇ ಅಂತ. ಸೊ ಈಗ ಏನಾಗತ್ತೆ ಮುಂದೆ ನೋಡ್ಬೇಕು. ಯಾಕಂದ್ರೆ ಈಗ ಅಪ್ಪರ್ ಕ್ಯಾಸ್ಟ್ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು ಈ UGC ರೆಗ್ಯುಲೇಷನ್ಸ್ ಬಂದ್ಮೇಲೆ. ಸೊ ಅವ್ರು ಬಿಜೆಪಿ ಅಗೇನ್ಸ್ಟ್ ಹೋಗ್ತಾರೆ ಅಂತ ಮಾತಿತ್ತು. ಸೊ ಈಗ ನಮ್ಗೆಲ್ಲ ಗೊತ್ತಿರೋಂಗೆ ಅಪ್ಪರ್ ಕ್ಯಾಸ್ಟ್ ಕಮ್ಯುನಿಟೀಸ್ ಬಹಳ ಕಮ್ಮಿ ಇದಾರೆ ಬೇರೆ ಸ್ಟೇಟ್ಸ್ ಅಲ್ಲಿ. ಬೇರೆ UP ಮಾತ್ರ ಅವ್ರದ್ದು ಸಿಗ್ನಿಫಿಕೆಂಟ್ ನಂಬರ್ ಇದೆ, ಒಂದು 13-15% ಇದೆ. ಸೊ ಅದು ತುಂಬಾ ಇಂಪ್ಯಾಕ್ಟ್ ಮಾಡಬಹುದು. ಮುಂಚೆ ಏನ್ ಮಾಡ್ತಿದ್ರು, ಬಿಜೆಪಿ ಜೊತೆ ಕೋಪ ಬಂದಾಗ ಅವರು ಮಾಯಾವತಿ ಹತ್ರ ಹೋಗಿದ್ರು. ಸೊ ಈಗ ಅವರು ಅಖಿಲೇಶ್ ಯಾದವ್ ಕಡೆ ಹೋಗಕ್ ಆಗಲ್ಲ, ಯಾಕಂದ್ರೆ ಅವರು ಟೋಟಲಿ ಅಗೇನ್ಸ್ಟ್ ಇದು ಕ್ಯಾಸ್ಟ್. ಬಟ್ ಅವ್ರಿಗೆ ಕೋಪ ಇದೆ ಬಿಜೆಪಿ ಮೇಲೆ. ಅದ್ ಏನಾಗತ್ತೆ, ಯಾವ ರೀತಿ ತಿರುವು ತಗೊಳುತ್ತೆ ಅನ್ನೋದು ನೋಡ್ಬೇಕು. ಸೊ ಈ ಚುನಾವಣೆ ಆದ್ಮೇಲೆ ನೆಕ್ಸ್ಟ್ UPದು ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಅ ಸೆಮಿಫೈನಲ್. ಯಾವಾಗ್ಲೂ UP ಅಲ್ಲಿ ಏನಾದ್ರು ಸೋತ್ರೆ ಇಟ್ ವಿಲ್ ಬಿ ದ ಬಿಗಿನಿಂಗ್ ಆಫ್ ದ ಎಂಡ್. UP ಗೆಲ್ಲೇ. ಈಗ ಲಾಸ್ಟ್ ಎಲೆಕ್ಷನ್ ಅದೇ ಲೋಕಸಭಾ ಬಗ್ಗೆ ಮಾತಾಡಿದ್ವಲ್ಲ, ಯಾಕೆ ಬಿಜೆಪಿ ಮೆಜಾರಿಟಿ ಸಿಗ್ಲಿಲ್ಲ ಅಂದ್ರೆ UP ಅಲ್ಲಿ ಆಗ್ಲಿಲ್ಲ. ಸೊ UP ಇಸ್ ದ ಇದು ಕೀ ಟು ಡೆಲ್ಲಿ. ಬಟ್ ಅದೇ ಮೇ 4th ರಿಸಲ್ಟ್ಸ್ ಕಾದ್ ನೋಡೋಣ. ಮತ್ತೆ ನೀವು ಸಮಯ ಮಾಡಿಕೊಂಡು ಸಿಡ್ನಿ ಕನ್ನಡವಾಣಿ ನಮ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಮತ್ತೆ ನಿಮ್ಮ ಧ್ವನಿ ಸಿಡ್ನಿ ಕನ್ನಡವಾಣಿಲಿ ಕೇಳ್ತಾನೆ ಇರ್ಲಿ, ನಿಮ್ಮ ಮಹಾಭಾರತ ಅಂಕಣ ಕಳಿಸ್ತಾನೆ ಇರಿ. ಆಮೇಲೆ ಮೇ 4ನೇ ತಾರೀಕು ಆದ್ಮೇಲೆ ತಿರ್ಗಾ ಮಾತಾಡೋಣ. ಮುಂದಿನ ವಾರ ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡಿದೀವಿ ಈಗ, ಅಂಡ್ ರಿಸಲ್ಟ್ ಬಗ್ಗೆ ಮತ್ತೆ ಆನಂತರ ಏನೇನಾಗತ್ತೆ ಅನ್ನೋ ಬಗ್ಗೆ ಖಂಡಿತ ಮಾತಾಡೋಣ. ನನ್ನ ಕರೆಸಿದ್ದಕ್ಕೆ ಧನ್ಯವಾದಗಳು ಮಹೇಶ್ ರಾವ್ ಮತ್ತು ದೀಪಕ್ ರಾವ್ ಇಬ್ಬರಿಗೂ. ಹೌದು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹೌದು, ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ. ಒಂದು ಅನಾಲಿಸಿಸ್ ತರ ಮಾಡಿದ್ರು ಚೆನ್ನಾಗಿ. ಈಗ ಏನು ಅಂತಂದ್ರೆ ನಾಳೆಗೆ ಎಲ್ಲ ಕುತೂಹಲಕಾರಿಯಾಗಿ ಎಲ್ಲ ಕಾದು ನೋಡ್ಬೇಕು. ಹೌದಪ್ಪ, ಇವತ್ತು ರಾತ್ರಿನೇ ಶುರುವಾಗುತ್ತೆ ಅಂತ ಇಟ್ಕೊಳ್ಳಿ. ಒಂದು ಟ್ರೆಂಡ್ ಗಿಂಡೆಲ್ಲ. ಹೌದು ಹೌದು, ಬೆಟ್ಟಿಂಗ್ ಮೆಷಿನ್ ಆಗ್ಲೇ ನಡೀತಾ ಇರುತ್ತೆ. ಅದಕ್ಕೇನೆ ಇವತ್ತು ರಾತ್ರಿಯಿಂದ ಒಂದಿಷ್ಟು ಕೇಳಬಹುದು. ಹೌದು, ನಾಳೆ ಬೆಳಗ್ಗೆ 8 ಗಂಟೆಗೆ ಶುರುವಾಗ್ಬಿಡುತ್ತೆ. ಹೌದು.
ಆಮೇಲಿಂದ ನಿಮ್ಮ ಅಂಕಣ ನಮ್ದು ನೋಡಿ, ನಾನೊಂದು ವಿಚಾರ ಒಂದು ಮಾತಾಡ್ಬೇಕು ಅನ್ಕೊಂಡೆ. ಚಿನ್ನ ಅಂತಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದು ಭಾರತದಲ್ಲಿ, ಅದರಲ್ಲೂ ಭಾರತದಲ್ಲಿ ಮಹಿಳೆಯರಿಗೆ ಜ್ಯುವೆಲ್ರಿ ಎಲ್ಲ ಹಾಕೋಬೇಕು. ಆಮೇಲೆ ಈಗ ಪುರುಷರು ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಸರಗಳು ಎಲ್ಲ ಹಾಕೋತಾರೆ, ದೇವರಿಗೆ ಆಭರಣ ಮಾಡಿ ಹಾಕ್ತಾರೆ. ಅಂಡ್ ಇನ್ನೊಂದೇನು ಅಂತಂದ್ರೆ, ಒಂಥರ ಈ ಮದುವೆಗಳಲ್ಲಾಗ್ಲಿ ಅಥವಾ ಬೇರೆ ಫಂಕ್ಷನ್ ಆಗಲಿ ಚಿನ್ನ ಕೊಡೋದು, ಆಮೇಲೆ ಈ ದೇವ್ರಿಗೆ ಕಿರೀಟ ಮಾಡಿಸ್ಕೊಡೋದು, ಗದೆ ಮಾಡಿಸ್ಕೊಡೋದು, ಬೇಕಾದಷ್ಟು ಚಿನ್ನದ ಬಗ್ಗೆ ನಡೀತಾ ಇರುತ್ತೆ. ಸ್ವಲ್ಪ ಈಗ ಒಂದು ಅದ್ರ ಬಗ್ಗೆ ಒಂಚೂರು ಮಾತಾಡೋಣ ಅಂತ. ಭಾರತದಲ್ಲಿ ಏನಿಲ್ಲ ಅಂತಂದ್ರು ರಿಸರ್ವ್ ಅಂತ ಹೇಳ್ತಾರಲ್ಲ, ಗೋಲ್ಡ್ ರಿಸರ್ವ್ ಅಂತ, ಸ್ಟ್ರಾಟಜಿಕ್ ಗೋಲ್ಡ್ ರಿಸರ್ವ್ಸ್ ಅಂತ, ಅದು ಸುಮಾರು 880 ಟನ್ ಗೋಲ್ಡ್ ರಿಸರ್ವ್ಸ್ ಇದೆ. ಈ ಪ್ರಪಂಚದ ಮೋಸ್ಟ್ಲಿ ಎಲ್ಲ ದೇಶಗಳು ಗೋಲ್ಡ್ನ ನ್ಯೂಯಾರ್ಕ್ ಅಲ್ಲಿ ಇಡುತ್ತವೆ, ಇಲ್ಲ ಅಂತಂದ್ರೆ ಲಂಡನ್ ಅಲ್ಲಿ ಇಡುತ್ತವೆ. ಅದು ಯಾತಕ್ಕೆ ಅಂತಂದ್ರೆ, ಈಗ 50, 60, 70 ವರ್ಷಕ್ಕೆ ಹಿಂದೆ ಅವೆರಡು ದೇಶಗಳು ಬಹಳ ಬಲಿಷ್ಠವಾಗಿದ್ವು. ಜೊತೆಗೆ ಫೈನಾನ್ಷಿಯಲ್ ಸಿಸ್ಟಮ್ಸ್ ತುಂಬಾ ಬೇಗ ಆಗ್ತಾ ಇತ್ತು. ಆದ್ರಿಂದ ಆ ದೇಶಗಳಲ್ಲಿ ತಗೊಂಡೋಗಿಟ್ಟು ಈ ಫೈನಾನ್ಷಿಯಲ್ ದೇಶಕ್ಕೆ ಬೇಕಾದಾಗ ಕನ್ವರ್ಷನ್ ಬೇಕಾಗತ್ತೆ ಅರ್ಜೆಂಟ್ ಆಗಿ. ಅಂತ ಟೈಮ್ನಲ್ಲಿ ಗೋಲ್ಡ್ ಅಲ್ಲಿದ್ರೆ ಕನ್ವರ್ಷನ್ ಈಸಿ ಅಂತ. ಆದ್ರೆ 2022 ಅಂತ ಕಾಣುತ್ತೆ, ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಸಾರ್ತು ನೋಡಿ. ಆವಾಗ ಒಂದು ವರ್ಷ ಆದ್ಮೇಲೆ ಅಮೆರಿಕಾದವರು ರಷ್ಯನ್ ಸಾವರಿನ್ ಅಸೆಟ್ಸ್ ಅಂತ ಏನಿದೆ ಅದನ್ನ ಕಾನ್ಫಿಸ್ಕೇಟ್ ಮಾಡಿದ್ರು ಅಮೆರಿಕಾದಲ್ಲಿ. ಸೊ ಅದಾಗದಾಗಿಂದ ಒಂದು ದೇಶಗಳಲ್ಲಿ ಒಂದು ಚಿಂತನೆ ಹೆಂಗೆ ಅಂದ್ರೆ, ಈಗ ನಾವು ಬೇರೆ ದೇಶದಲ್ಲಿ ನಮ್ಮ ಚಿನ್ನ ಇಟ್ಟರೆ, ಈ ತರ ಯಾವುದೋ ಒಂದು ರಾಜಕೀಯ ಸ್ಥಿತಿ ಬಂದ್ಬಿಟ್ರೆ ಆವಾಗ ಆ ಚಿನ್ನನ ನಾವು ಹೇಗೆ ತಗೊಳ್ಳೋದು, ಅಥವಾ ಅವರ ಅಸೆಟ್ನ ಕಾನ್ಫಿಸ್ಕೇಟ್ ಮಾಡ್ಕೊಂಡ್ರೆ ನಾವು ಏನ್ ಮಾಡಬೇಕು ಅಂತ ಹೇಳಿ ಒಂದು ಸ್ಟ್ರಾಟಜಿಕ್ ಥಿಂಕಿಂಗ್ ಸ್ಟಾರ್ಟ್ ಆಗಿ ನ್ಯೂಯಾರ್ಕ್ ಮತ್ತೆ ಲಂಡನ್ ಇಂದ ಚಿನ್ನನ ಅವರವರ ದೇಶಗಳಿಗೆ ವಾಪಸ್ ತರಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಮ್ಮ ಭಾರತ ದೇಶದಲ್ಲೂ ಕೂಡ ಅಷ್ಟೇ 880 ಟನ್ನಲ್ಲಿ ಈಗ ಫಸ್ಟ್ ಒಂದು ಸ್ವಲ್ಪ ಒಂದು 100-120 ಟನ್ ಅಷ್ಟು ಒಂದು 1.5 ವರ್ಷದಲ್ಲಿ ತಗೊಂಡು ಬಂದ್ಬಿಟ್ರು. ಆದರೆ ಈಗ ಬರೀ ಒಂದು 6 ತಿಂಗಳಲ್ಲಿ ಸುಮಾರು ಅಕ್ಟೋಬರ್ 25ರಿಂದ ಮಾರ್ಚ್ 26 ತನಕ ಆಗ್ಲೇ 105 ಟನ್ ಚಿನ್ನನ ಲಂಡನ್ ನಿಂದ ಆಗ್ಲೇ ವಾಪಸ್ ತಂದಾಗಿದೆ ಭಾರತಕ್ಕೆ. ಇದು ಯಾತಕ್ಕೆ ಅಂತಂದ್ರೆ, ನಮ್ಮ ಚಿನ್ನ ನಮ್ಮ ದೇಶದಲ್ಲಿದ್ರೆ ನಮ್ಗೆ ಅದ್ರ ಮೇಲೆ ಹೋಲ್ಡ್ ಇರುತ್ತೆ. ಆಮೇಲೆ ಬೇರೆ ಯಾರು ಬಂದ್ಬಿಟ್ಟು ಸುಮ್ಮನೆ ಅದನ್ನ ನಮ್ದು ಅಂತ ಹೇಳ್ಕೊಳ್ಳೋದಾಗ್ಲಿ, ಅಥವಾ ನಿಮಗೆ ಈ ಚಿನ್ನಕ್ಕೆ ಆಕ್ಸೆಸ್ ಕೊಡಕ್ಕಾಗಲ್ಲ ಅಂತ ಹೇಳಿ ಆ ಥರ ಮಾಡೋದಾಗ್ಲಿ ಸಾಧ್ಯ ಇಲ್ಲ ಅಂತ. ಫ್ರಾನ್ಸ್ ಕೂಡ 106-107 ಟನ್ ಚಿನ್ನ ವಾಪಸ್ ತಗೊಂಡು ಬಂದಾಗಿದೆ ಪ್ಯಾರಿಸ್ಗೆ. ಜರ್ಮನಿಯಲ್ಲಿ 3700 ಟನ್ ಚಿನ್ನದ್ದು ಇದೆ, ಅದನ್ನ ಕೂಡ ಅವರು ತಗೊಂಡ್ ಬರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಅನ್ಕೋಬಹುದು. ಭಾರತ ದೇಶದ ಚಿನ್ನ ಭಾರತಕ್ಕೆ ಬರುತ್ತೆ, ಅದು ಬಹಳ ಸಂತೋಷದ ವಿಷಯ. ಈಗ ಮತ್ತೊಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives, all made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಈಗ ಮುಂಚೆನೆ ಹೇಳಿದ್ನಲ್ಲ ನಾನು, ಇನ್ನೊಂದು ರಾಜ್ಕುಮಾರ್ ಅವರ ಹಾಡು ಕೇಳೋಣ. ಕೇಳ್ಬಿಟ್ಟು ಇದು ಒಂದು ತುಂಬ ಎಲ್ಲರೂ ಎಲ್ಲ ಜನಪ್ರಿಯವಾಗಿರೋದನ್ನ ನೆನ್ಪಿಟ್ಕೊಳ್ಳಿ. ಜೇನಿನ ಹೊಳೆಯು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಹೃದಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ.
ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ಗಾಪಪದ ಸರಿದ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಡಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಯಾರೋ ಈಗ ದೂರವಾಣಿ ಕರೆ ಮಾಡಿದ್ರು ಅಂತ ಕಾಣುತ್ತೆ. ಮತ್ತೆ ಮಾಡಿ ಯಾವುದೋ ಒಂದು ತಾಂತ್ರಿಕ ತೊಂದರೆಯಿಂದಾಗಿ ಆ ಕಾಲನ್ನ ತಗೊಳಕ್ಕಾಗ್ಲಿಲ್ಲ. ಮತ್ತೆ ಮಾಡಿ ನಿಮಗೆ ಯಾರು ಮಾಡಿದ್ರು ಅವರು. ಆಮೇಲೆ ಹೇಳಿ ಗಣೇಶ್. ಈಗ ನಾವು ಡಾಕ್ಟರ್ ಗುರುರಾಜ ಕರ್ಜಿಗಿಯವರ ಕರುಣಾಳು ಬಾಬೆಳಕೆ ಕಥೆಗಳನ್ನ ತರ್ತಾ ಇದೀವಲ್ವಾ. ಈಗ ಒಂದು ವಿಚಾರ ಹಂಚ್ಕೋಬೇಕು ಅಂತ ಬೆಂಗಳೂರಿನ ಬಸವ ವೇದಿಕೆ ಕೊಡು ಮಾಡುತ್ತಿರುವ 2026ನೇ ಸಾಲಿನ ವಚನ ಸಾಹಿತ್ಯ ಶ್ರೀ ಅನ್ನುವ ಪ್ರಶಸ್ತಿಗೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಈಗ ಐ ಥಿಂಕ್ ಈಗ ಏಪ್ರಿಲ್ 27ನೇ ತಾರೀಕು ಅವರಿಗೆ ಕನ್ನಡದ ಕಾನೂನು ಸಚಿವ ಶ್ರೀ ಎಚ್ ಕೆ ಪಾಟೀಲ್ ಅವರು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಅಭಿನಂದನೆಗಳು ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಗೆ. ಮತ್ತೆ ಈಗ ಒಂದು ಕಥೆಯನ್ನು ಕೇಳೋಣ. ಕಥೆ ಒಂದು ಕ್ಷಣದ ಪರಿವರ್ತನೆ. ಜೀವನದುದ್ದಕ್ಕೂ ಮತ್ತೊಬ್ಬರ ಪ್ರಭಾವ ನಮ್ಮ ಮೇಲೆ ಬೀಳುತ್ತಲೇ ಇರುತ್ತದೆ. ಕೆಲವರು ನಿಧಾನಕ್ಕೆ ಪ್ರಭಾವ ಬೀರುತ್ತಾರೆ, ಇನ್ನು ಕೆಲವರು ಕೋಣೆಯಲ್ಲಿ ಹಚ್ಚಿಟ್ಟ ಊದುಬತ್ತಿಯ ತರಹ ತಮಗೆ ಅರಿವಿಲ್ಲದಂತೆ ಪರಿಣಾಮ ಮಾಡುತ್ತಿರುತ್ತಾರೆ. ಆದರೆ ಕೆಲವರ ಪ್ರಭಾವ ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ಅವರೊಡನೆ ಸಂಪರ್ಕ ಹೊಂದಿದ್ದು ಕ್ಷಣ ಮಾತ್ರವಾದರೂ ಆ ಕ್ಷಣ ಮರೆಯಲಾರದ ಅನುಭವವಾಗಿ ಬಿಡುತ್ತದೆ. 15 ವರ್ಷಗಳ ಹಿಂದೆ ನಾನು ಬನಾರಸ್ಗೆ ಹೋಗಿದ್ದಾಗ ಅಲ್ಲಿಯ ಕೆಲವು ಪ್ರೊಫೆಸರ್ಗಳು ಪಂಡಿತ್ ಬಿಸ್ಮಿಲ್ಲಾ ಖಾನ್ ರವರ ಮನೆಗೆ ಹೋಗುವ, ಅವರನ್ನು ಭೇಟಿಯಾಗುವ ಕಾರ್ಯಕ್ರಮ ಯೋಜಿಸಿದರು. ನನಗೂ ಅವರನ್ನು ನೋಡುವ ಕುತೂಹಲವಿತ್ತು. ಸಂಜೆಗೆ ಅವರ ಮನೆಗೆ ಹೋದೆವು. ಅಷ್ಟು ದೊಡ್ಡ ವಿದ್ವಾಂಸರು, ಜಗತ್ತನ್ನೇ ತಮ್ಮ ಶಹನಾಯಿ ವಾದನದಿಂದ ಮಂತ್ರ ಮುಗ್ಧರನ್ನಾಗಿಸಿದವರು, ಭಾರತ ರತ್ನ ಪ್ರಶಸ್ತಿ ಪಡೆದವರು ಅಷ್ಟು ಸರಳವಾಗಿದ್ದನ್ನು ಕಂಡು ನಮಗೇ ಆಶ್ಚರ್ಯವಾಯಿತು. ಆಗ ನಾನು ಅವರಿಗೊಂದು ಪ್ರಶ್ನೆ ಕೇಳಿದೆ. ಪಂಡಿತ್ ಜಿ, ನೀವು ಪ್ರಪಂಚದ ಎಷ್ಟೊಂದು ಕಡೆಗೆ ಎಷ್ಟೊಂದು ಜನರ ಮುಂದೆ ಕಾರ್ಯಕ್ರಮ ನೀಡಿದ್ದೀರಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ಉಳಿದಿರುವ ಅತ್ಯಮೂಲ್ಯ ನೆನಪು ಯಾವುದು? ಅದನ್ನು ಕೇಳಬೇಕೆನ್ನುತ್ತೀರಾ? 1 ನಿಮಿಷ ಇರಿ, ನಿಮಗೆ ತೋರಿಸಿಬಿಡುತ್ತೇನೆ ಎಂದು ಮೇಲೆದ್ದವರೇ ಆ ಕೋಣೆಯ ಮೂಲೆಯಲ್ಲಿದ್ದ ಒಂದು ಹಳೆಯ ಕಬ್ಬಿಣದ ಕಪಾಟಿನ ಕಡೆಗೆ ಹೋಗಿ ಕೀಲಿ ಕೈ ಹುಡುಕಿ ಅದರ ಬಾಗಿಲನ್ನು ತೆರೆದರು. ಒಳಗೆ ಆಭರಣ ಇಡುವ ಲಾಕರನ್ನು ತೆಗೆದು ಅದರಿಂದ ಒಂದು ಪ್ಲಾಸ್ಟಿಕ್ ಚೀಲವನ್ನು ಎತ್ತಿಕೊಂಡು ಬಂದರು. ಆ ಪ್ಲಾಸ್ಟಿಕ್ ಚೀಲದೊಳಗೆ ಒಂದು ಕಪ್ಪು ಜಾಕೆಟ್ ಇತ್ತು. ಸಾಮಾನ್ಯವಾಗಿ ಸಂಗೀತಗಾರರು ಕಾರ್ಯಕ್ರಮ ನೀಡುವಾಗ ಶೇರ್ವಾನಿ ಮೇಲೆ ಹಾಕಿಕೊಳ್ಳುತ್ತಾರಲ್ಲ, ಅಂತಹ ಒಂದು ಜಾಕೆಟ್ ಅದು. ನನ್ನ ಭುಜ ಹಿಡಿದು ಬಾಗಿಲಿನವರೆಗೆ ಕರೆದುಕೊಂಡು ಬಂದು ಬೆಳಕಿನಲ್ಲಿ ಆ ಜಾಕೆಟ್ ತೋರಿಸಿ ಅದರ ಭುಜದ ಭಾಗದ ಕಡೆ ಬೆರಳು ನೀಡಿ, ದೇಖೋ ಬೇಟಾ, ಗಾಂಧೀಜಿ ಯಹೀ ಪರ್ ಹಾತ್ ರಹೇ ಥೆ. ನೋಡು ಮಗು, ಇಲ್ಲೇ ಗಾಂಧೀಜಿ ತಮ್ಮ ಕೈ ಇಟ್ಟಿದ್ದರು. ಇದೇ ನನ್ನ ಜೀವನದ ಅತ್ಯಮೂಲ್ಯ ಘಟನೆ ಎಂದರು. ನನಗೆ ರೋಮಾಂಚನವಾಯಿತು. 50 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಮೆಚ್ಚಿಕೊಂಡ ಗಾಂಧೀಜಿ ಇವರ ಭುಜ ತಟ್ಟಿ ಬಹುತ್ ಅಚ್ಚಾ ಅಂತ ಹೇಳಿದ್ದರಂತೆ. ಗಾಂಧೀಜಿ ಅಂತ ಯುಗಪುರುಷ, ಅವರೊಂದಿಗಿನ ಒಂದು ಕ್ಷಣ ಪರಿವರ್ತನೆಯ ಕ್ಷಣ ಇದ್ದಂತೆ. ನಮಸ್ಕಾರ. ಬಹಳ ಸ್ವಾರಸ್ಯಕರವಾಗಿದೆ. ಧನ್ಯವಾದಗಳು ಗಣೇಶ್ ಪ್ರಸಾದ್ ಅವರಿಗೆ ಮತ್ತು ಇಂದು ರಾಜ್ಕುಮಾರ್ ಅವರ ವಿಶೇಷ ಅಂಕಣವನ್ನು ತಂದಿದ್ದಕ್ಕೆ, ಮತ್ತು ಮಹೇಶ್ ರಾವ್ ಮತ್ತು ದೀಪಕ್ ರಾವ್ ಅವರಿಗೂ ಸಹ ನಮ್ಮ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಭಾನುವಾರ ನಮ್ಮ ಸಿಡ್ನಿ ಕನ್ನಡ ಬಾನುಲಿ ಕಾರ್ಯಕ್ರಮ ಕೇಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಈ ಹಾಡಿನೊಂದಿಗೆ, ಈ ಹಾಡು ಎಲ್ಲರೂ ಕೇಳೇ ಇದ್ದಾರೆ ಅಂತ ಇಟ್ಕೊಳ್ಳಿ, ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ರಾಜನ್ ಹಾಗೂ ನಾನು ಗಣೇಶ್ ಪ್ರಸಾದ್. ನಮಸ್ಕಾರ. ನಮಸ್ಕಾರ.
ನುಡಿದರೆ